12:40 ದ್ವಿತೀಯ PU ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಕಳೆದ ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಆನೆ 2ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಅದು ಗೂಡೂರು ಮಠದಿಂದ ಕೃಷ್ಣೇಗೌಡ ಮೂಡಿಗೆರೆಗೆ ತಂದ. ಅದು ಸಾಮಾನ್ಯ ದನಕರುಗಳ ರೀತಿಯಲ್ಲಿ ಬೆಳೀತು. ಕಾಡಿನ ಆನೆ ಅಂತ ಬೆಳೆದಿಲ್ಲ, ನಾಡಿನ ಆನೆಯಾಗಿ ಬೆಳೀತು. ಅದರ ಹೆಸರು ಗೌರಿ ಅಂತ. ಅದು ಬಹಳಷ್ಟು ಚೆನ್ನಾಗಿ ಹೊಂದಿಕೊಂಡಿತ್ತು ಜನಗಳಿಗೆ. ಸೊಪ್ಪು ತರಕಾರಿಯನ್ನು ಕೊಡ್ತಾ ಇದ್ರು, ಬಾಳೆಹಣ್ಣನ್ನು ಕೊಡ್ತಾ ಇದ್ರು. ಎಲ್ಲ ಬಹಳಷ್ಟು ಚೆನ್ನಾಗಿ ಸಾಕು ಪ್ರಾಣಿಯಾಗಿ ನೋಡ್ಕೊಂಡಿದ್ರು. ಒಮ್ಮೆ ಇದೇನ್ ಮಾಡ್ತು ಅಂದ್ರೆ, ಯಾರೋ ರೆಹಮಾನ್ ಸಾಬ್ ಎನ್ನುವಂಥವನು ಆನೆಗೆ ಬೈದ ಅಂತ ಅಂದು ಅವರ ಪೆಟ್ಟಿಗೆಯನ್ನು ದೂಡಿತ್ತು. ಅದು ಪೆಟ್ಟಿಗೆ ಉರುಳಿ ಬಿದ್ದಿತ್ತು. ಅವಾಗ ಸೋಡಾ ಬಾಟ್ಲಿಗಳು, ಚಾಕ್ಲೇಟ್ಗಳು, ಬಾಳೆಹಣ್ಣು ಎಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿತ್ತು. ಅವಾಗ ಎಲ್ಲರೂ ಇವನು ಕೃಷ್ಣೇಗೌಡರ ಆನೆಯನ್ನು ಬೈತಾ ಇದ್ದರು. ಕೃಷ್ಣೇಗೌಡರು ನನಗೆ ದಂಡ ಕಟ್ಟಿಕೊಡ್ಬೇಕು, ನನ್ನ ಪೆಟ್ಟಿಗೆಯನ್ನು ಉರುಳಿಸಿದೆ, ಚಾಕ್ಲೇಟು, ಸೋಡಾ ಬಾಟ್ಲಿ, ಬಾಳೆಹಣ್ಣು ಎಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿದ್ದಾವೆ, ಹಾಗಾಗಿ ನನಗೆ ದಂಡ ಕಟ್ಟಿಕೊಡ್ಬೇಕು ಅಂತ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಐ ವಿಟ್ನೆಸ್ ಆಗಿ ಜುಬೇದಾ ಅಂತ ಹುಡುಗಿ ಬರ್ತಾಳೆ. ಅವಳು ಏನ್ ಮಾಡಿದ್ಲು, ಏನಂದು ಅನ್ನೋದನ್ನ ಮುಂದುವರೆದ ಭಾಗವಾಗಿ ನೋಡೋಣ. ಈಗ ರೆಹಮಾನ್ ಬೇಕಾದರೆ ಇವಳನ್ನೇ ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈ ತೋರಿಸಿದ. ಜುಬೇದ ಯಾರಪ್ಪ ಅಂತಂದ್ರೆ, ಪೂರ್ಣಚಂದ್ರ ತೇಜಸ್ವಿ ಅವರ ತೋಟದಲ್ಲಿ ಕೆಲಸ ಮಾಡುವಂತ ಒಬ್ಬ ಮುಸಲ್ಮಾನ್ ಹುಡುಗಿ. ಅವಳನ್ನು ಕೇಳಿ ಅಂತ ಅವಳ ಜಾತಿಯ ಅಂತಕ್ಕಂಥ ರೆಹಮಾನ್ ಏನಂತ ತಿಳ್ಕೊಂಡಿದ್ದ, ಮುಸಲ್ಮಾನ್ ಜಾತಿಯ ಹುಡುಗಿಯವಳು ನನ್ನ ಪರವಾಗಿ ಹೇಳ್ತಾಳೆ ಅಂತ ಅವನೇನ್ ಮಾಡ್ದ, ಜುಬೇದಾಳನ್ನು ಕೇಳಿ ಅಂತ ಹೇಳ್ದ. ಜುಬೇದಾಳ ಕಡೆ ಕೈ ತೋರಿಸಿದ. ಜುಬೇದಾ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರುತ್ತಿದ್ದಳು. ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ. ಜುಬೇದಾ ಈಗಾಗಲೇ ಪರಿಚಯ ಇತ್ತು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಅವರೇನ್ ಮಾಡಿದ್ರು, ಜುಬೇದಾ ಆನೆ ಯಾಕೆ ರೆಹಮಾನ್ ಸಾಮಿಯ ಪೆಟ್ಟಿಗೆಯನ್ನು ಉರುಳಿಸಿತು ಅನ್ನುವಂಥದ್ದನ್ನ ಹೇಳಮ್ಮ ಅಂತ ಹೇಳಿದ್ರು. ದುರಾದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ರೆಹಮಾನ್ 2 ಮಾತುಗಳನ್ನು ಅನ್ನಬಾರದನ್ನು ಅಂದು ಬಿಟ್ಟ ಎಂದು ಹೇಳಿದಳು. ಆನೆಗೆ ರೆಹಮಾನ್ ಬೈದ, ಆದ್ರಿಂದ ಆನೆ ಪೆಟ್ಟಿಗೆ ಉರುಳಿಸ್ತು. ಅದಕ್ಕಿದೇ ಕಾರಣ ಅಂತ ನಿಜಾಂಶವನ್ನು ಹೇಳ್ಬಿಟ್ಲು. ರೆಹಮಾನ್ ನಿಜವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಜುಬೇದಾ ನನ್ನ ಪರವಾಗಿ ಹೇಳ್ತಾಳೆ ಅಂತ ತಿಳ್ಕೊಂಡಿದ್ದ. ರೆಹಮಾನ್ ನಿರೀಕ್ಷೆ ಸುಳ್ಳಾಯ್ತು. ಅವಳು ಸತ್ಯವನ್ನು ಹೇಳಿದ್ದು, ಆನೆಗೆ ಬೈಬಾರದ ರೀತಿಯಲ್ಲಿ ಬೈದ, ಹಾಗಾಗಿ ಆನೆ ಅವನ ಪೆಟ್ಟಿಗೆಯನ್ನು ಉರುಳಿಸ್ತು ಅಂತ ಹೇಳಿದ್ರು. ಏನನ್ನ ಅವನು ಎಂದು ನಾನೆಷ್ಟು ಕೇಳಿದರೂ ಅನ್ನಬಾರದನ್ನು ಈಗ ನಾನ್ಯಾಕೆ ಅನ್ನಲಿ ಎಂದು ಹೇಳಲೇ ಇಲ್ಲ. ಏನೋ ಕೆಟ್ಟ ಬೈಗುಳ ಪದವನ್ನು ಬೈದಿದ್ದಾನೆ. ಗೊತ್ತಿರ್ತಾನೆ ಜಗಳಾಡ್ಬೇಕಾದ್ರೆ ಎಂತೆಂಥ ಪದಗಳನ್ನು ಉಪಯೋಗಿಸ್ತಾರೆ ಅಂತ ನನಗನ್ಸುತ್ತೆ. ಯಾವ ಪುಸ್ತಕದಲ್ಲೂ ಇರಲ್ಲ, ಯಾರು ಹೇಳಿಕೊಡುವುದಿಲ್ಲ. ಶಾಲಾ ಕಾಲೇಜುಗಳಲ್ಲಿ ನಿಷಿದ್ಧ, ಮನೆಗಳಲ್ಲಿ ಎಲ್ಲ ನಿಷಿದ್ಧವಾಗಿರುತ್ತೆ. ಆದ್ರೂ ಮಕ್ಕಳು ಹೆಂಗೆ ಕಲಿತಾರೆ ಅವನ್ನ, ಬೈಬಲವನ್ನು ಯಾರು ಕಲಿಸ್ತಾರೆ, ಅವರಿಗೆ ಹೆಂಗ್ ಕಲಿತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಚಿದಂಬರ ರಹಸ್ಯ. ಯಾರು ಎಲ್ಲರಿಗೂ ಗೊತ್ತಿರುತ್ತೆ ಬೈಬಲ ಪದಗಳನ್ನು, ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಆನೆಗೆ ಮರ್ಮಕ್ಕೆ ತಾಗುವಂತ ಬೈಗಳ ಅದೇನಿರಬಹುದೆಂದು ಕುತೂಹಲದಿಂದ ನಾನು ರೆಹಮಾನನ್ನು ಅದೇನೆಂದು ಹೇಳಿದೆ. ಅದೇನನ್ನು ಅಂದೆ ಹೇಳೆಂದು ಕೇಳಿದೆ. ಏನಪ್ಪ ರೆಹಮಾನ್ ಏನಂತ ಅಂದಪ್ಪ ನೀನು? ಆನೆಗೆ ಮರ್ಮಕ್ಕೆ ತಾಗುವಂತ ಆನೆ ಪೆಟ್ಟಿಗೆನ ಉಳಿಸಿದೆ ಅಂದ್ರೆ ನೀನೇನೋ ಹಿಂದಿರು ಬೈದಿರ್ತೀಯ. ಏನಂತ ಬೈದಿದೀಯ ನೀನು? ಅದೇನಂತ ಹೇಳಪ್ಪ ಅಂತ ಹೇಳ್ತಾರೆ. ರೆಹಮಾನ್ ತಾನೇನನ್ನು ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋದ. ನೀನು ನಾನು ಹೇಳಿದ್ದೆಲ್ಲ ಹೇಳ್ಬಿಟ್ಟೆ, ನನಗೆ ಗೊತ್ತಾಗೋದಿಲ್ಲ, ನಿನಗೆ ನಿಜ ಹೇಳ್ಬಿಟ್ಟಲ್ಲ, ನನ್ನನ್ನು ಸಂಕಟಕ್ಕೆ ಸಿಲುಕಿಸ್ಬಿಟ್ಟಲ್ಲ ಅಂತ ಜುಬೇದಾಳ ಮೇಲೆ ಜಗಳಕ್ಕೆ ಹೋಗ್ತಾನೆ. ರೆಹಮಾನ್ ತಾನೇನನ್ನು ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋದ. ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಇದು ಸಂದರ್ಭಕ್ಕೆ ಬಹಳಷ್ಟು ಸಲ ಕೇಳ್ತಾರೆ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಮೇಲಿನ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ದೀರ್ಘಕಥೆ ಕೃಷ್ಣೇಗೌಡರ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮೂಡಿಗೆರೆಯ ಜನರು ರೆಹಮಾನನ್ನು ಕುರಿತು ಹೇಳುತ್ತಾರೆ. ಆನೆಗೆ ರೆಹಮಾನ್ ಬೈದಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ.
ಇದರ ಸ್ವಾರಸ್ಯ ಏನಪ್ಪಾ ಅಂತಂದ್ರೆ, ಮನಸ್ಸಿಗೆ ನೋವಾದಾಗ ತೊಂದರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಎಂದು ರೆಹಮಾನ್ಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರು. ಉಗಿದು ನುಡಿಗಟ್ಟು ಪದ. ಉಗಿದು ನುಡಿಗಟ್ಟು ಪದ. ಉಗಿದು ಅಂದ್ರೆ ಎರಡು ಕೈಕೊಂಡು ಉಗಿದ್ರು ಅಂತ ಅಲ್ಲ, ಉಗುಳನ್ನು ಉಗಿದ್ರು ಅಂತ ಅಲ್ಲ, ಬೈದ್ರು ಅಂತ ಅಲ್ಲ. ಬೈದ್ರು ಅಂತ ಅಲ್ಲ, ಪದಶಾದ ಅರ್ಥ ಬೇರೆ, ನಿಜವಾದ ಅರ್ಥ ಬೇರೆ. ಬೈದ್ರು ಅಂತ ಏನೋ ಬೈತಾರೆ ಅವನಿಗೆ, ಬೈದ್ರು ಅನ್ನುವಂಥದ್ದನ್ನ ಉಗಿದ್ರು ಅಂತ ಹೇಳ್ತಾರೆ. ಅದು ನುಡಿಗಟ್ಟು ಪದ. ಇದನ್ನ ಶಿಕ್ಷಕರು ದಡ್ಡ ವಿದ್ಯಾರ್ಥಿಗಳಿಗೆ ಉಗಿಯುತ್ತಾರೆ. ಅಂದ್ರೆ ಉಗಿಯಲ್ಲ, ಅವರೇನು ತಪ್ಪು ಮಾಡ್ತಿರಲ್ಲ, ದಡ್ಡ ಚೆನ್ನಾಗಿ ಹೋದ್ರು, ಮುಂದೆ ಬರ್ರು, ನಿಮಗೂ ಅದೇ ಪಾಠ, ಜನರಿಗೂ ಅದೇ ಪಾಠ, ನಿಮ್ ಭವಿಷ್ಯ ರೂಪಿಸ್ಕೊಂಡ್ರು ಅಂತ ಹೇಳ್ತಾರೆ. ಅವರು ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿದಾಗ ಉಗಿಯುತ್ತಾರೆ. ಉಗಿಯೋದ್ರಿಂದ ಅರ್ಥ ಏನಪ್ಪಾ ಅಂತಂದ್ರೆ ಅವ್ರಿಗೆ ಬೈತಾರೆ ಅಂತ. ಇದು ನುಡಿಗಟ್ಟು ಪದ. ಎರಡನೇ ಬೇಸಿಗೆಯಲ್ಲಿ ರಾತಾಂತ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾ ಇದ್ದಾರೆ, ಬೇಸಿಗೆಯಲ್ಲಿ ಒಂದು ರಾತಾಂತ ಆಯ್ತಂತೆ, ಆನೆಗಳು ಬಂದಿದ್ವಂತೆ. ಎಲ್ಲಿಂದ ಬಂದವು? 4 ಕಾಡಾನೆಗಳು ಬಂದಿದ್ವಂತೆ. ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ, ಏಕೆಂದರೆ ಆವರೆಗೆ ನಾನು ಕಾಡಾನೆಗಳ ಹಾವಳಿ ಯಾವ ತರ ಇರುತ್ತದೆಂದು ಕಂಡವನೇ ಅಲ್ಲ. ಆನೆಗಳು ನಡೆದದ್ದೇ ಮಾರ್ಗ. ಆನೆಗಳು ಏನ್ ಬೇಕಾದ್ರೂ ಮಾಡ್ತವೆ. ಆನೆಗಳ ರಾದ್ದಾಂತವನ್ನ ಇವರ ಮನೆಯಲ್ಲಿ ಇವರಿಗೆ ಕಾಡಾನೆಗಳು ಬಂದು ಏನು ರಾದ್ದಾಂತ ಮಾಡಿದ್ರು ಅನ್ನುವಂಥದ್ದನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ. ಏನು ರಾದ್ದಾಂತ ಮಾಡಿದ್ರಪ್ಪ ಅಂದ್ರೆ, ಮನೆಯಲ್ಲಿ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಅಲ್ಲಿ ಒಂದು ಹೊರತೆ ಇರ್ತಾ ಇತ್ತು, ಆ ಹೊರತೆಗೆ ಒಂದು ಪ್ಲಾಸ್ಟಿಕ್ ಪೈಪಿನ ಕನೆಕ್ಷನ್ ಕೊಟ್ಟಿತ್ತು ಇವ್ರ ಮನೆಗೆ ನೀರು ಬರುವ ಹಾಗೆ. ಅದು ನೀರು ಬರ್ತಿರ್ಲಿಲ್ಲ. ಯಾಕೆ ಬರ್ತಿಲ್ಲ ಅಂತ ಪರೀಕ್ಷೆ ಮಾಡಕ್ ಹೋದ್ರು. ಮನೆಯ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ. ಪೈಪಿನೊಳಗೆ ಆಗೀಗ ಕಪ್ಪೆಗಳು, ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವು. ಆ ಪೈಪಿನಲ್ಲಿ ಅದು ಎಷ್ಟು ಇಂಚಿನ ಪೈಪು ಅಂತ ಹೇಳಿಲ್ಲ. ಅರ್ಧ ಇಂಚಿನ ಪೈಪ್ ಆದ್ರೆ ಏನು ಹೋಗೋದಿಲ್ಲ. 3/4 ಇಂಚು, 1/4 ಇಂಚಿನ ಪೈಪ್ ಆದ್ರೆ ಯಾವ ಕಪ್ಪೆಗಳು, ನೀರಾವುಗಳು ಆ ಪೈಪ್ನೊಳಗೆ ಹೋದ್ರೆ ನೀರು ಬರೋದು ನಿಲ್ಲುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಇಂಚಿನ ಪೈಪ್ ಅಂತ ಹೇಳಿಲ್ಲ. ಪೈಪ್ ಹಾಕಿ ಸಾಮಾನ್ಯವಾಗಿ 3/4 ಇಂಚಿಂದ ಹಾಕಿರ್ಬೋದು. ಮನೆಯ ನೀರಿಗೆ ಅಂದ್ರೆ 3/4 ಇಂಚಿನ ಪೈಪ್ ಹಾಕಿರ್ಬೋದು. ಆ ಪೈಪ್ ಹಾಕಿದ್ದಾರೆ, ಅದ್ರಲ್ಲಿ ನೀರು ಬರ್ತಾ ಇಲ್ಲ. ಇಲ್ಲ ಹಾವು ಅಥವಾ ಕಪ್ಪೆಗಳು ಸೇರ್ಕೊಂಡಿರ್ಬೋದು ಅಂತ ತಿಳ್ಕೊಂಡಿದ್ರು. ಹಾಗೆಯೇ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದೆ. ಯಾಕೆ ನೀರು ಬರ್ತಾ ಇಲ್ಲ ಅಂತ ಮನೆಯಿಂದ ಕನೆಕ್ಷನ್ ಕೊಟ್ಟಿದ್ರಲ್ಲ, ಆ ಪೈಪಿನ ಕಡೆಗೆ ನೋಡ್ತಾ ಹೋದ್ರು. ಕೇಳಿ ಸರಿ ಇಲ್ಲ, ಏನಾದ್ರು ಕಿತ್ಕೊಂಡಿದೆಯಾ ಕಾಲಾರು, ಏನಾದ್ರು ಬೆಂಡು. ನೋಡುತ್ತಾ ಹೋದೆ. ಕೊಂಚ ದೂರದೊಳಗೆ, ಕೊಂಚ ಅಂದ್ರೆ ಸ್ವಲ್ಪ ಅಂತ, ಕೊಂಚ ಸ್ವಲ್ಪ, ಕೊಂಚ ದೂರ ಅಂದ್ರೆ ಸ್ವಲ್ಪ ದೂರ ಹೋಗ್ತಾರೆ. ಕೊಂಚ ದೂರದೊಳಗೆ ಪೈಪ್ ಇಡಲು ಮಾಡಿದ್ದ ದಾರಿಯೆಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಬಿದ್ದುಕೊಂಡಿದ್ದು ಕಾಣಿಸಿತ್ತು. ಪೈಪ್ಗಳೆಲ್ಲ ಪುಡಿ ಆಗ್ಬಿಡದ, ಪುಡಿಯಾಗಿ ನೀರೊಳಗೆ ಸಿಗಾಕೊಂಡ್ಬಿಡ್ದ. ಪೈಪ್ಗಳು ಡಿಸ್ಕನೆಕ್ಟ್ ಆಗಿದೆ. ಅಲ್ಲೆಲ್ಲ ಪೈಪ್ಗಳೆಲ್ಲ ಒಡೆದೋಗಿದ್ದಾವೆ, ನೀರೆಲ್ಲ ಅಲ್ಲೇ ಹೋಗ್ತಾ ಇದೆ. ಹಾಗಾಗಿ ಅಲ್ಲಿ ಏನು ನೀರು ಬರ್ತಾ ಇಲ್ಲ ಮನೆಗೆ. ಗುಂಡಿಗಳೊಳಗೆಲ್ಲ ನೀರು ತುಂಬಿಕೊಂಡಿತ್ತು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತದೆಂದಾಗಲಿ, ಪೈಪುಗಳು ಪುಡಿಯಾಗಿ ಪಾತಾಳದವರೆಗೂ ಉಗಿದು ಹೋಗುತ್ತವೆಂದಾಗಲಿ ನನಗೆ ಅಂದಾಜೇ ಇರಲಿಲ್ಲ. ಅವೇ ಮಾಡಿದ್ವು, ಆನೆಗಳು ಬಂದು ಪೈಪುಗಳನ್ನು ತುಳಿದ್ಬಿಟ್ಟಿದ್ದಾವೆ. ಅವು ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾವೆ. ಕೆಸರು ಗದ್ದೆ ಆಗಿತ್ತಲ್ಲ, ಮೊದಲೇ ಪೈಪನ್ನ ಇಚ್ಕಿದ ತಕ್ಷಣ ನೀರೆಲ್ಲ ಬಂತು, ಕೆಸರಾಯ್ತು. ಪೈಪುಗಳು ಭೂಮಿಯ ಆಳಕ್ಕೆ ಸೇರ್ಕೊಂಡಿದ್ದಾವೆ. ಆನೆಗಳೆಲ್ಲ ತುಳಿದಾಕಿದೆ. ಆನೆಗಳು ಕಬ್ಬಿನ ಗದ್ದೆ ನುಗ್ಗಿದ್ರೆ ಎಷ್ಟು ಅಲಾಕ ಆಗುತ್ತೋ, ಎಷ್ಟು ಅಧ್ವಾನ ಆಗುತ್ತೋ, ಆ ಥರ ಪ್ಲಾಸ್ಟಿಕ್ ಪೈಪುಗಳು, ಕಬ್ಬಿಣದ ಪೈಪ್ ಆದ್ರೂ ಸರಿ, ಪ್ಲಾಸ್ಟಿಕ್ ಪೈಪುಗಳು ಆನೆಯ ಭಾರಕ್ಕೆಲ್ಲ ತಡೆಯೋದುಂಟ, ಸಾಧ್ಯನೇ ಇಲ್ಲ. ಹಾಗಾಗಿ ಆನೆಯ ಭಾರಕ್ಕೆ ಪ್ಲಾಸ್ಟಿಕ್ ಪೈಪುಗಳೆಲ್ಲ ಒಡೆದು ಹೋಗಿದ್ದು. ಪೈಪುಗಳು ಪುಡಿಯಾಗಿ ಪಾತಾಳದವರೆಗೆ ಉಗಿದು ಹೋಗುತ್ತವೆಂದಾಗಲಿ ನನಗೆ ಅಂದಾಜೇ ಇರಲಿಲ್ಲ. ಅವ್ರು ಅಂದಾಜು ಮಾಡಿರಲಿಲ್ಲ, ಬಿಡು ಪೈಪುಗಳು ಹಿಂಗಾಗ್ತವೆ, ಆನೆಗಳು ತುಳಿತವೆ ಅಂತ.
ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಗ ಮಾಡಿದ್ದು ಎಂದು ಯೋಚಿಸುತ್ತಿದ್ದೆ. ಎಲ್ಲ ಆನೆ ಕಾಟ ಅಂತ ಹೇಳ್ತಿದ್ರು. ಇವರಿಗೆ ಅನುಭವಕ್ಕೆ ಬಂದಿರಲಿಲ್ಲ, ಇವರು ಏನನ್ನು ನೋಡಿರ್ಲಿಲ್ಲ. ಆದ್ರೆ ಸ್ವತಃ ತಮ್ಮ ಮನೆಯ ಪೈಪುಗಳು ಒಡೆದು ಹೋಗಿದ್ರಿಂದ, ಆನೆಗಳು ತುಳಿದಿದ್ರಿಂದ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ ಆನೆ ಅಂದ್ರೆ ಎಂತ ಬೃಹತ್ ಪ್ರಾಣಿ, ಅದು ತುಳಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆ ಆಯಿತು ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಬೇರೆ ಅಳಗಡೆ ಹಾಳಾಗಿದ್ದು, ಪೈಪು ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿ ಏನೂ ಆಗಲಿಲ್ಲ. ಇವ್ರದ್ದೇನು ಗದ್ದೆ ಇರಲಿಲ್ಲ, ಯಾವುದೇ ಗದ್ದೆಯನ್ನು ಪ್ರವೇಶ ಮಾಡಿಲ್ಲ ಆನೆ. ಆದ್ರೆ ಪೈಪುಗಳನ್ನು ತುಳಿದಾಕಿದೆ, ಪೈಪುಗಳನ್ನು ತುಳಿದಾಕಿದೆ ಅಷ್ಟೇ, ಇನ್ನೇನು ಆಗಿಲ್ಲ. ಇವ್ರಿಗೆ ಅಂತ ಏನು ಹಾನಿ ಆಗಿಲ್ಲ. ಆದರೂ ಆಗೀಗ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ಲಿನವನನ್ನು ಓಡಿಸಿರುವಂತೆ ಆನೆಗಳು ಒಂದ್ಸಲ ಸೊಂಡ್ಲೆತ್ತಿ ಕೂಗಿದ್ವು ಅಂದ್ರೆ ಸೈಕಲ್ ಯಾವನ ಇದ್ದಂತ ಅವನು ಓಡಿ ಜೋರಾಗಿ ಬಿದ್ದವಂತೆ. ಯಾಕಂದ್ರೆ ಎಲ್ಲಿ ಆನೆಗಳು ಬಂದು ತುಳಿತಾವೋ, ಸೊಂಡ್ಲ ಸುತ್ಕೊಂಡು ನೆಲಕ್ಕೆ ಸೆಳಿತಾವೋ ಅನ್ನುವಂತ ಭಯದಿಂದ ಜನ ದಿಕ್ಕಾಪಾಲಾಗಿ ಹೋಗ್ತಿರ್ತಾರೆ. ನೋಡ್ರಿ, ಊರುಗಳಿಗೆ ಎಲ್ಲರೂ ಆನೆಗಳು ಬಂದ್ಬಿಟ್ರೆ ನಾಯಿಗಳು ಬೊಗಳಕ್ಕೆ ಶುರು ಮಾಡ್ತಾವೆ. 10-20 ನಾಯಿಗಳು ಬೊಗಳಕ್ಕೆ ಶುರು ಮಾಡ್ತಾವೆ. ಅದೊಂದು ಗಾದೆನೇ ಇದೆ, ಆನೆ ಹೋಗ್ಬೇಕಾದ್ರೆ ನಾಯಿ ಬೊಗಳ್ತವೆ ಅಂತ. ಆದ್ರೆ ಆನೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರ ಗಾಂಭೀರ್ಯ, ಅದರ ವ್ಯಕ್ತಿತ್ವ ದೊಡ್ಡದು, ನಾಯಿಯ ವ್ಯಕ್ತಿತ್ವ ಚಿಕ್ಕದು. ಬೊಗಳಾಡ್ತಾರೆ. ಆನೆ ಹೋಗ್ಬೇಕಾದ್ರೆ ನಾಯಿ ಬೊಗಳೋದು ಸಹಜ ಅನ್ನುವಂತ ಗಾದೆ ಮಾತನ್ನ ಕನ್ನಡದಲ್ಲಿ ಇಟ್ಟಿದ್ದಾರೆ, ನೀವು ಕೇಳಿರ್ತೀರಾ. ಹಳೆ ಕೊಪ್ಪದ ಬಳಿ ಯಾರೋ ಸೈಕಲಿನವನನ್ನು ಓಡಿಸಿರುವಂತೆ ಬಿದರಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಎದುರಿಸಿ ತೊಂದರೆ ಮಾಡಿದವಂತೆ. ಬಿದರಳ್ಳಿ ಬಳಿ ಕಾಫಿ ತೋಟದಲ್ಲಿ ಎಲ್ಲ ಕಾಫಿ ಬೀಜವನ್ನ ಹರಿತಾ ಇದ್ರೆ ಅದಕ್ಕೆ ಆನೆ ನುಗ್ಗಿ ಅವ್ರನ್ನೆಲ್ಲ ಓಡಿಸಿ ಬಂದು ಆನೆ ಬಂದನ್ನು ಎಲ್ಲ ಬಿಟ್ಟು, ಚೀಲಗಳನ್ನು ಬಿಟ್ಟು ದಿಕ್ಕಾಪಾಲಾಗಿ ಓಡಿದ್ದಾರೆ. ಕೆಲಸ ಮಾಡುತ್ತಿದ್ದವರಿಗೆ ಎದುರಿಸಿ ತೊಂದರೆ ಮಾಡಿರುವಂತೆ ಎಂದು ವರ್ತಮಾನ ಬರುತ್ತಿತ್ತು. ವರ್ತಮಾನ ಅಂದ್ರೆ ಸುದ್ದಿ, ವರ್ತಮಾನ. ಪ್ರೆಸೆಂಟ್ ಅಂತ ಪ್ರಸ್ತುತ ಸುದ್ದಿ, ಪ್ರಸ್ತುತ ಸುದ್ದಿ. ವರ್ತಮಾನ ಬಂತಪ್ಪ, ವಿಷಯ ಬಂತು 4 ಕಡೆಯಿಂದ. ಎಲ್ಲೋ ಬಿದರಳ್ಳಿ ಕಾಫಿ ತೋಟದಾಗ ಹಿಂಗಾಯ್ತಂತೆ, ಅಲ್ಲೆಲ್ಲ ಸೈಕಲ್ ಬಿದ್ದು ಎದ್ದು ಓಡಿದಂತೆ, ಕೃಷ್ಣೇಗೌಡರ ಮನೆಯ ಪೈಪುಗಳೆಲ್ಲ ಜಖಮಾಗುವಂತೆ, ಇವೆಲ್ಲ ಕಾಡಾನೆಗಳು ಮಾಡಿದಂಥದ್ದು. ಅವು ಬೇಕು ಅಂತಲ್ಲ, ನೀರನ್ನು ಹುಡುಕೊಂಡು, ಆಹಾರವನ್ನು ಹುಡುಕೊಂಡು ನಾಡಿಗೆ ಬರ್ತಾರೆ. ನೀವು ನೋಡಿರ್ಬೋದು, ಮಂಗಗಳು ಬರ್ತವೆ, ತೋಟಗಳನ್ನು ಬಿಟ್ಟು ಹಳ್ಳಿಗಳಿಗೆ ಬರ್ತವೆ, ನಗರಗಳಿಗೆ ಬರ್ತವೆ, ತೆಂಗಿನ ಮರಗಳನ್ನು ಹಂಚುತ್ತವೆ, ಕಾಯಿ ಹಣ್ಣಿನೆಲ್ಲ ಕುಡಿದು ಕೆಳಗೆ ಉಳಿಸ್ತವೆ, ಮಟ್ಟೆಗಳನ್ನು ಉಳಿಸ್ತವೆ, ಅಳಿಲುಗಳು ಬರ್ತವೆ. ಕಾಡಿನಲ್ಲಿ ನೀರಿನ ಒಂದು ಬರ ಎದುರಿಸಿದಂತಹ ಸಂದರ್ಭದಲ್ಲಿ ನಾಡಿನೊಳಗೆ ಬರ್ತವೆ, ಕಾಡನ್ನು ಬಿಡ್ತವೆ, ನಾಡಿಗೆ ಬರ್ತವೆ. ಇದೇ ತರ ನಾವು ಕಾಡನ್ನು ಕಡಿತಾ ಇದ್ರೆ, ಅಂತರ್ಜಲ ಇಲ್ಲದೆ ಹೋದ್ರೆ, ಕೆರೆಕಟ್ಟೆಗಳನ್ನೆಲ್ಲ ನೆಲಸಮ ಮಾಡ್ತಾ ಇದ್ರೆ, ಮಳೆ ಕಡಿಮೆ ಆದ್ರೆ ಎಲ್ಲ ಕಾಡು ಪ್ರಾಣಿಗಳು ನಾಡಿಗೆ ಬರುವುದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಎಲ್ಲ ಬರ್ತವೆ, ಕಾಡಿಂದ ನಾಡಿಗೆ ಬರ್ತವೆ. ಈಗಲೇ ನಾವೆಲ್ಲ ನೋಡ್ತಿದ್ವಿ, ಚಿರತೆಗಳು ಬರ್ತವೆ, ಕರಡಿಗಳು ಬರ್ತವೆ, ಇವೆಲ್ಲ ನಾಡಿನೊಳಗೆ ಬರ್ತವೆ, ನೋಡಿದ್ದೀರಿ. ಮೂಡಿಗೆರೆಗೆ ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲಿ ಜನರ ಪ್ರಕ್ರಿಯೆ ಇತ್ತು. ಇಕಾಲಜಿಸ್ಟ್ ಪರಿಸರವಾದಿ, ಪರಿಸರ ತಜ್ಞನಾಗಿರ್ತಕ್ಕ ಪರಿಸರ ತಜ್ಞ ಇಕಾಲಜಿಸ್ಟ್. ಪರಿಸರ ತಜ್ಞ ಪರಿಸರ ತಜ್ಞನಾಗಿರ್ತಕ್ಕಂಥ ಗೆಳೆಯ ಪ್ರಕಾಶ್ ಇದು ಒಂದು ಪಾತ್ರ. ಪ್ರಕಾಶ್ ಯಾರು ಅಂತ ಕೇಳಬಹುದು, ಅಥವಾ ಪರಿಸರ ತಜ್ಞ ಯಾರು ಅಂತ ಕೇಳಬಹುದು. ಪೂರ್ಣಚಂದ್ರ ತೇಜಸ್ವಿ ಅವರ ಗೆಳೆಯ ಯಾರು ಅಂತ ಕೇಳಬಹುದು. ಅವರು ಪ್ರಕಾಶ್ ಇಕಾಲಜಿಸ್ಟ್ ಅವರ ಗೆಳೆಯ ಪ್ರಕಾಶ್ ಬಂದ್ರು ಬರೋವರೆಗೂ ಜನ ತಪ್ಪಾಗಿ ಅಂದಾಜು ಮಾಡ್ತಾ ಇದ್ರು, ಸುದ್ದಿಯನ್ನು ಬಿತ್ತರಿಸ್ತಾ ಇದ್ರು. ಪ್ರಕಾಶ್ ಸರಿಯಾಗಿ ಹೇಳ್ತಾರೆ ಬಂದು. ಪ್ರಕಾಶ್ ಯಾಕೆ ಬಂದ್ರು, ಅವ್ರದ್ದೇನ್ ಕೆಲಸ, ಇವ್ರ ಸ್ನೇಹಿತರು ಹೇಗೆ ಅನ್ನುವಂತ ವಿಚಾರ ಗೊತ್ತಾಗ್ತದೆ ಇಲ್ಲಿ. ಪ್ರಕಾಶ್ ಬಂದಿದ್ದು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು, ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಮುಳುಗಡೆಯಾಗುವ ಸ್ಥಳಗಳನ್ನ ಸರ್ವೆ ಮಾಡಲಿಕ್ಕೋಸ್ಕರ ಪ್ರಕಾಶ್ ಬಂದಿದ್ರು. ಇವರ ಗೆಳೆಯ ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆಗೆ ಬಂದು ಜನರ ಪೈಪು
ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದನ್ನು ನೆಡುತ್ತಿರುವುದೆಂದು ಸರಿಯಾಗಿ ಹೇಳಿದರು. ಯಾಕೆಂದ್ರೆ ಮತ್ತೆ ಪರಿಸರ ತಜ್ಞರು ಸರಿಯಾಗಿರ್ತಕ್ಕಂಥ ಕಾರಣ ಕೊಟ್ಟಿದ್ದಾರೆ. ಕಾಡಾನೆಗಳು ಯಾಕೆ ಬರ್ತವೆ? ಅಲ್ಲೇ ಸೊಪ್ಪು, ಹಣ್ಣು, ಸೆರೆ, ಹಲಸು, ಮಾವು ಎಲ್ಲ ಇದ್ರೆ ನಾಡಿಗೆ ಯಾಕೆ ಬರ್ತಾವಪ್ಪ ಅಂತಂದ್ರವು ಅಲ್ಲಿ ಅಕೇಶಿಯ ಮತ್ತು ನೀಲಗಿರಿ ಆನೆಗೆ ಪ್ರಾಣಿಗಳಿಗೆ ನಿರುಪಯುಕ್ತವಾಗಿರ್ತಕ್ಕಂಥ ಸೊಪ್ಪು ತಿನ್ನಕ್ ಬರೋದಿಲ್ಲ, ಅವು ಏನಿಲ್ಲ ಅಂತ ನಿರುಪಯುಕ್ತವಾಗಿರ್ತಕ್ಕಂತಹ ಸಸ್ಯಗಳನ್ನು, ಹೆಚ್ಚು ನೀರನ್ನ ಕುಡಿಯುವಂತಹ ಸಸ್ಯಗಳಾಗಿರ್ತಕ್ಕಂತಹ ಅಕೇಶಿಯ ಮತ್ತು ನೀಲಗಿರಿ ಗಿಡಗಳನ್ನು ಹಾಕಿದ್ರಿಂದ ಕಾಡು ಪ್ರಾಣಿಗಳಾಗಿರ್ತಕ್ಕಂತಹ ಆನೆಗಳು ಊರಿಗೆ ಬರಕ್ ಶುರು ಮಾಡಿದ್ರು. ಅಲ್ಲಿ ಸೊಪ್ಪು ತಿನ್ನಕ್ಕೆ ಸಿಗ್ತಾ ಇಲ್ಲ, ಬರೀ ಎಲ್ಲಿ ನೋಡಿದ್ರು ನೀಲಗಿರಿ, ಅಕೇಶಿಯ ಗಿಡಗಳನ್ನು, ನಿರುಪಯುಕ್ತವಾಗಿರ್ತಕ್ಕಂಥ ಗಿಡಗಳನ್ನು ನೆಡ್ತಿರೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ. ಇದು ನಮ್ದೇ ತಪ್ಪು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ತಪ್ಪಿದು ಅನ್ನುವಂತ ಮಾತನ್ನ ಹೇಳ್ತಾರೆ. ಸತ್ಯ ಹೇಳ್ತಾರೆ ಪ್ರಕಾಶ್ ಭಾಷಣದ ಮಧ್ಯೆ ಕ್ವಚಿತ್ತಾಗಿ ಪ್ರಸ್ತಾಪಿಸಿದ ಈ ವಿಷಯ ದೊಡ್ಡ ತರಲೆಗೆ ಕಾರಣವಾಯಿತು. ಜನ ಎಲ್ಲ ರೊಚ್ಚಿಗೆದ್ಬಿಟ್ರು. ಯಾರ ಮೇಲೆ? ಫಾರೆಸ್ಟ್ ಇಲಾಖೆ ಮೇಲೆ. ಫಾರೆಸ್ಟ್ ಇಲಾಖೆ ಮೇಲೆ ಜನ ರೊಚ್ಚಿಗೆದ್ರು. ಯಾಕೆಂದ್ರೆ ಗೊತ್ತಾಗಲ್ಲೇನ್ರಿ ಅವರಿಗೆ. ಹಲಸು, ಮಾವು, ಈ ತರದ ಬೇರೆ ನೇರ್ಲೆ ಈ ತರ ಮರಗಳನ್ನ ಯಾವ್ದಾದ್ರು ಹಾಕಬಿಟ್ಟು, ಸೊಪ್ಪು, ಬೈನೆ ಸೊಪ್ಪಿನ ಮರ ಈ ತರದ್ದು ಹಾಕಬಿಟ್ಟು ಆ ನೀಲಗಿರಿ ಮತ್ತೆ ಅಕೇಶಿಯ ಗಿಡಗಳನ್ನ ಯಾಕೆ ಹಾಕ್ತಾರೆ? ಅವು ಅಂತರ್ಜಲ ಎಲ್ಲ ಕಡಿಮೆ ಆಗುತ್ತೆ, ಅದು ಅವ್ರಿಗೆ ಬುದ್ಧಿ ಬೇಡವ? ಅವರಿಗೆ ಕಾಡು ಪ್ರಾಣಿಗಳಿಗೆ ಸಹಾಯವಾಗುವಂತ ಮರ ಹಾಕ್ಬೇಕಲ್ವಾ ಅಂತ ಎಲ್ಲ ರೊಚ್ಚಿಗೆ. ಗಂಧ ಸಾಗಣೆ ಪ್ರತಿಬಂಧಿಸುತ್ತಾ, ಮರ ಸಾಗಿಸಲು ಪರ್ಮಿಟ್ಗೆ ಸತಾಯಿಸುತ್ತಾ, ಶಿಕಾರಿಗೆ ಅಡ್ಡಿ ಮಾಡುತ್ತಾ ಹಲವು 18 ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆಂದರು. ಲೈಸೆನ್ಸ್ ಕೊಡ್ತಿರ್ಲಿಲ್ಲ, ಮರಗಳನ್ನ ಕಡಿಲಿಕ್ಕೆ ತಮ್ಮ ಮರಗಳನ್ನ ತಾವು ಕೊಡಕ್ ಸತಾಯಿಸ್ತಿದ್ರು. ಆನಂತರ ಶಿಕಾರಿಗೆ ಹೋಗ್ಬಿಡ್ತಿರ್ಲಿಲ್ಲ, ಶಿಕಾರಿ ಹೋಗಿ ಕೇಸಾಗಿ ಒಳಗಾಗ್ತೀವಿ ಅಂತ ಇದ್ರು. ಹೀಗೆ ನಾನಾ ವಿಚಾರಗಳಿಗೆ ತರಲೆ ಮಾಡ್ತಿದ್ದಂತ ಗಂಧ ಸಾಗಾಣಿಕೆಗಳಿಗೆ ಹಿಡಿತಾ ಇರಲಿಲ್ಲ ಸರಿಯಾಗಿ. ಗಂಧ ಸಾಗಾಣಿಕೆಯನ್ನು ಪ್ರತಿಬಂಧಿಸುತ್ತಾ ಎಲ್ಲದಕ್ಕೂ ತೊಂದರೆ ಕೊಡ್ತಾ ಇದ್ದಂತ ಫಾರೆಸ್ಟ್ ಇಲಾಖೆ ಮೇಲೆ ಸರಿಯಾದ ಕಾರಣ ಸಿಕ್ತು ಈಗ ಜಗಳ ಮಾಡಕ್ಕೆ. ಅದು ಒಂಥರ ಪ್ರಕಾಶ ಹೇಳಿದ್ದು ಅದಕ್ಕೆ ಪುಷ್ಟಿ ನೀಡಿದಂಗೆ ಆಯ್ತು. ಅವ್ರ ಮೇಲೆ ಹೋದ್ರು. ಸಿಟ್ಟಿಗೆ ಕಾರಣರಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆದ್ದರು. ರೈತ ಸಂಘದ ಚಳವಳಿಯೊಳಗೆ ಈ ಕದಿಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಅವ್ರೇನ್ ಮಾಡ್ತಾರೆ? ನರ್ಸರಿಗೆ ಹೋದ್ರು. ಫಾರೆಸ್ಟ್ ಇಲಾಖೆ ನರ್ಸರಿಗೆ ಹೋಗಿ ಅಲ್ಲಿದ್ದಂತಹ ನೀಲಗಿರಿ ಸಸಿಗಳನ್ನ, ಅಕೇಶಿಯ ಸಸಿಗಳನ್ನೆಲ್ಲ ತುಳಿದು ಎಲ್ಲ ಕಿತ್ತಾಕಿ ಹಾಳು ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದ್ರು. ಇವುಗಳ ಸಸ್ಯಗಳ ಅವಶ್ಯಕತೆ ಇಲ್ಲ ಕಾಡಿನಲ್ಲಿ ಅನ್ನುವಂತ ಮಾಡಿದ್ರು. ಕಚೇರಿ ಮುಂದೆ ಕರಿ ಬಾವುಟ ಹಿಡಿದು ಧರಣಿ ಕುಳಿತರು. ಎಲ್ಲದಕ್ಕೂ ಧರಣಿ ಕುತ್ಕೊಂತಾರೆ. ಈಗ ನೀವು ನೋಡಿದಿರ ಚಳುವಳಿ, ಗಾಂಧೀಜಿಯವರು ನಮಗೆ ಕಲಿಸಿಕೊಟ್ಟಂತಹ ಪಾಠ. ಯಾವುದೇ ಸಾರ್ವಜನಿಕ ವಸ್ತುಗಳಿಗೆ ಹಾನಿ ಮಾಡದೆ ತಾಳ್ಮೆಯಿಂದ ಕುಳಿತು ಪ್ರತಿಭಟಿಸುವಂಥದ್ದು, ಉಪವಾಸ ಮಾಡುವಂಥದ್ದು, ಸತ್ಯಾಗ್ರಹ ಮಾಡುವಂಥದ್ದನ್ನು ಹೇಳ್ಕೊಟ್ರು. ಆದ್ರೆ ಅದೇನಾಗ್ತಾ ಇದೆ ಅಂದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಈಗ ಯಾವಾಗ ಧರಣಿಗಳು ಕುತ್ಕೊಂಡು ಈಗ ಸ್ಟ್ರೈಕ್ಗಳು ನಡೀತವೆ ಅಂದ್ರೆ, ಧರಣಿ ಕುತ್ಕೊಂತಾರೆ ಅಂದ್ರೆ ಗ್ಲಾಸ್ಗಳನ್ನೆಲ್ಲ ಹೊಡಿತಾರೆ, ಬೈಕ್ಗಳಿಗೆಲ್ಲ ಬೆಂಕಿ ಹಚ್ಚುತ್ತಾರೆ, ಬಸ್ಗಳಿಗೆಲ್ಲ ಬೆಂಕಿ ಹಚ್ಚುತ್ತಾರೆ, ಟೈರ್ಗಳಿಗೆಲ್ಲ ಬೆಂಕಿ ಹಚ್ಚುತ್ತಾರೆ, ಗ್ಲಾಸ್ಗಳನ್ನೆಲ್ಲ ಹೊಡಿತಾರೆ, ಜನರಿಗೆಲ್ಲ ಗಲಾಟೆ ಹಚ್ಚುತ್ತಾರೆ, ಬಂದ್ ಮಾಡ್ತಾರೆ, ಬಸ್ಗಳು ಹೋಗಕ್ ಬಿಡೋದಿಲ್ಲ. ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡುವಂತವ್ರಿದ್ದಾರೆ, ಆಸ್ಪತ್ರೆಗೆ ಹೋಗುವಂತವ್ರಿದ್ದಾರೆ, ವ್ಯಾಪಾರ ಮಾಡುವಂತವ್ರು ಇದ್ದಾರೆ, ದಿನನಿತ್ಯ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡಿ ಜೀವನ ಮಾಡುವಂತವ್ರಿದ್ದಾರೆ. ಅಂತವ್ರಿಗೆಲ್ಲ ತೊಡಕಾಗೋದಿಲ್ವಾ? ಒಂದ್ಸಲ ಯೋಚನೆ ಮಾಡ್ರಿ. ಆ ಸೊತ್ತು ಪಬ್ಲಿಕ್ ಪ್ರಾಪರ್ಟಿ ಅಂತ ಸಾರ್ವಜನಿಕ ಸೊತ್ತಿದೆಯಲ್ಲ, ಅದು ಯಾರು? ನಮ್ದೇ ತಾನೆ, ನಮ್ಮ ತೆರಿಗೆಯಿಂದ ತಾನೇ ಅವನ್ನೆಲ್ಲ ನಿರ್ಮಾಣ ಮಾಡಿರೋದು. ಬಸ್ ಸ್ಟ್ಯಾಂಡು, ರಸ್ತೆ, ಕುಡಿಯುವ ನೀರು ಎಲ್ಲ, ಬೀದಿ ದೀಪಗಳು, ಇವನ್ನೆಲ್ಲ ಒಡೆಯೋದ್ರಿಂದ ಏನ್ ಸಿಗುತ್ತೆ? ಶಾಂತಿಯುತವಾಗಿ ಒಂದತ್ರ ಕುತ್ಕೊಂಡು ಪ್ರತಿಭಟಿಸಿ ಅಂತ ಗಾಂಧೀಜಿಯವರು ಹೇಳಿದರು. ಅದನ್ನೇ ಸತ್ಯಕ್ಕಾಗಿ ಆಗ್ರಹ ಮಾಡೋದೇ ಸತ್ಯಾಗ್ರಹ ಅಂತ. ಶಾಂತಿಯಿಂದ ಮಾಡಬೇಕು ಅನ್ನುವಂಥದ್ದು ಅವ್ರದಾಗಿತ್ತು. ಆದ್ರೆ ಈಗ ಜನರೆಲ್ಲ ಸೇರ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಚಳವಳಿಗಳ ಸ್ಟ್ರೈಕ್ ಅನ್ನ ಮಾಡ್ತಾರೆ. ಅದರಿಂದ ಎಷ್ಟು ನಷ್ಟ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನರ್ಸರಿ ಗಿಡಗಳನ್ನೆಲ್ಲ ಕಿತ್ತಾಕಿದ್ರು. ಅವನ್ನ ಕಾಡ್ನಲ್ಲಿ ಹಾಕೋದು ಬೇಡ, ರೋಡಿನ ಪಕ್ಕದಲ್ಲೋ ಎಲ್ಲಾದ್ರೂ ಹಾಕಕ್ ಬರ್ತಾ ಇತ್ತು ಸಸಿಗಳು, ಅಥವಾ ರೈತರು ಹೊಲಗಳ ಬದಿಗಳಲ್ಲಿ ಹಾಕೊಂಡು ಆ ನರ್ಸರಿ ಇರುವಂತಹ ಸಸ್ಯಗಳನ್ನೆಲ್ಲ ಹಾಳು ಮಾಡಿದ್ರೆ ಅದು
ಅದು ಯಾರಿಗೂ ಅಲ್ಲ, 2-3 ತಿಂಗಳುಗಳ ಕಾಲ ಅದನ್ನ ಬೆಳೆಸಿರ್ತಾರೆ, ನೀರು ಗೊಬ್ಬರ ಹಾಕಿರ್ತಾರೆ, ಅಂತ ಸಸಿಗಳನ್ನೆಲ್ಲ ಹಾಳು ಮಾಡ್ತಾರೆ. ಮುಂದೆ ಕರಿಬಾವುಟ ಹಿಡಿದು ಧರಣಿ ಕುಳಿತರು ಅಂದ್ರೆ ಚುನಾವಣೆಗೋಸ್ಕರ ಕೂತ್ಕೊಂತಾರೆ, ಧರಣಿ ಕುಳಿತಾರೆ. ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ್ ಕೃಷ್ಣೇಗೌಡನ ಹೆಣ್ಣಾನೆ ದೆಸೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತವೆ ಎಂದು ವಿನಾಕಾರಣ ಕೃಷ್ಣೇಗೌಡರ ಆನೆಯ ಮೇಲೆ ದೂರು ಹಾಕಿದ. ಇಲ್ಲಿ ಫಾರೆಸ್ಟರ್ ನಾಗರಾಜ್ ಹೇಳೋದು ಸತ್ಯ ಇದೆ. ವಯಸ್ಸಿಗೆ ಬಂದಂತಹ ಹೆಣ್ಣಾನೆ ಅದು. ಆ ಹೆಣ್ಣಾನೆಯನ್ನ ದೃಷ್ಟಿಯಿಂದ ಕಾಡಿನ ಗಂಡಾನೆಗಳು ಬರ್ತಾ ಇದ್ದಾವೆ. ಅದು ಆಕರ್ಷಣೆ ಇದ್ದೇ ಇರ್ತದೆ. ಪ್ರಾಣಿಗಳಲ್ಲಿರ್ಬೋದು, ಪಕ್ಷಿಗಳಲ್ಲಿರ್ಬೋದು, ಮನುಷ್ಯರಲ್ಲಿರ್ಬೋದು. ಹೆಣ್ಣು ಗಂಡಿನ ಸಂಬಂಧ ಅನ್ನುವಂಥದ್ದು ಹೆಂಗಿರ್ತದೆ ಅಂತ ಈ ಗೌರಿ ಹೆಣ್ಣಾನೆ ಇತ್ತಲ್ಲ ಊರಲ್ಲಿ, ಇದರ ಆಕರ್ಷಣೆಯಿಂದ ಅಲ್ಲಿ ಊರಲ್ಲಿರುವಂತಹ ಗಂಡಾನೆಗಳು ಈ ಹೆಣ್ಣಾನೆಯನ್ನು ಹುಡುಕೊಂಡು ಬರ್ತಾ ಇದ್ದಾವೆ. ಕಾಡಿನಲ್ಲಿರುವಂತಹ ಆನೆಗಳು ಊರಿನಲ್ಲಿರುವಂತಹ ಹೆಣ್ಣಾನೆಯನ್ನು ನೆನೆಸ್ಕೊಂಡು ನಾಡಿಗೆ ಬರ್ತಾ ಇದ್ದಾವೆ ಅಂತ ಒಂದು ಮಾತು ಹೇಳಿದ. ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆ ಮುಂದುವರಿಸಿದರು. ಅವರನ್ನ ಆಲೋಚಿಸುವ ದೃಷ್ಟಿಕೋನವನ್ನು ಬದಲಾಯಿಸಿಟ್ಟು ನೋಡ. ಅವರೇನು ಅಕೇಶಿಯಾ ನೀಲಗಿರಿ ತೆಗಿರಿ, ಅವನ್ನ ಯಾಕೆ ಹಾಕ್ತೀರಾ, ಕಾಡಿನಲ್ಲಿ ಆನೆಗಳಿಗೆ ಏನಿದೆ ತಿನ್ನಕ್ಕೆ ಆಹಾರ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಿದ್ರು. ಅವರ ಆಲೋಚನೆಯನ್ನ ಗುರಿಯನ್ನ ತಿರುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆಲ್ಲ ಕಾಡಾನೆಗಳು ಬರ್ತಾ ಇರೋದು ನೀಲಗಿರಿ ಮತ್ತು ಅಕೇಶಿ ಹಾಕಿರೋದ್ರಿಂದ ಅಲ್ಲ, ಹೆಣ್ಣಾನೆ ದೃಷ್ಟಿಯಿಂದ ಬರ್ತಾ ಇದ್ದಾವೆ ಅಂತ ಅವನು ನಾಗರಾಜ ಹೇಳ್ದ. ಆದ್ರೆ ಜನ ಇವನ ವಾದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಸುಳ್ಳು ಹೇಳ್ತಾ ಇದೀಯ ನೀನು, ಹೆಣ್ಣಾನೆ ಕಾಡಿನಲ್ಲಿ ಆನೆಗಳಿಲ್ವಾ, ಬೇರೆ ಯಾವ್ದು ಆನೆಗಳಿಲ್ವಾ, ಇದೊಂದೇ ಆನೆ ಇರೋದು. ಅವ್ರು ಹೇಳಿದ್ರು ಇವನ ವಾದಕ್ಕೆ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಪುರಸ್ಕರಿಸಲಿಲ್ಲ. ಇವನ್ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ನೀನ್ ಹೇಳ್ತಾ ಇರೋದು ಸುಳ್ಳು, ಮತ್ತು ಅಕೇಶಿಯ ಮತ್ತು ನೀಲಗಿರಿ ತೆಗಿರಿ ಅನ್ನುವಂತ ಮಾತನ್ನು ಹೇಳಿದ್ರು. ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆಯ ವಿರುದ್ಧ ಗಲಾಟೆ ಮುಂದುವರಿಸಿದರು. ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದರೆ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನನಗೆ ಮುಟ್ಟಿಸಿದರು. ಇವರ ಗೆಳೆಯರಾಗಿರ್ತಕ್ಕಂಥ ಇಕಾಲಜಿಸ್ಟ್, ಪರಿಸರ ತಜ್ಞನಾಗಿರ್ತಕ್ಕಂಥ ಪ್ರಕಾಶ್ ಅವರ ಜೊತೆ ಜೀಪಿನಲ್ಲಿ ತಿರುಗ್ತಾ ಇದ್ರಂತೆ ಪೂರ್ಣಚಂದ್ರ ತೇಜಸ್ವಿ ಅವರು. ಕಾಡಪ್ಪ ಶೆಟ್ಟರು ಹೊಸದೊಂದು ಸುದ್ದಿಯನ್ನು ತಂದರು, ವರ್ತಮಾನ ಮುಟ್ಟಿಸಿದರು. ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯ್ತು ಎಂದು ಹೇಳಿದರು. ಕೃಷ್ಣೇಗೌಡರ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಿರ್ತಾರೆ. ಎಲ್ಲೋ ಅದಕ್ಕೇನಾಯ್ತು, ಏನೋ ದಿಕ್ಕೆಟ್ಟು ಕಾಡಿನ ಕಡೆ ಓಡೋಗಿದೆ. ಅಂಬಾರಿನೂ ಅದ್ರ ಮೇಲೆ ಇದೆ, ಫೋಟೋನು ಅದ್ರ ಮೇಲೆ ಇದೆ. ಅದಕ್ಕೆ ಹಾಕಿದಂತ ಪ್ರಭಾವಳಿಗಳೆಲ್ಲ ಇದಾವೆ, ಕೈಗೆ ಸಿಕ್ಕಿಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀವಿ ಅಂತ ಕಾಡಪ್ಪ ಶೆಟ್ರು ಹೊಸದೊಂದು ಪಾತ್ರ ಇದೆ. ಕಾಡಪ್ಪ ಶೆಟ್ರು ಹೊಸದೊಂದು ವರ್ತಮಾನ ಮುಟ್ಟಿಸಿದರು. ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಎಂದು ಹೇಳಿದರು. ಮೆರವಣಿಗೆ ಮಾಡುತ್ತಿರಬೇಕಾದರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದಿದ್ದು ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಠಾರ ಎಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ಗಾಬರಿಯಾದ ಆನೆ ವೇಲಾಯುಧನ ಮಾತನ್ನು ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯಿತಂತೆ. 7-8 ಸಾವಿರ ರೂಪಾಯಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದರು. ಅದಕ್ಕೆ ಏನೋ ಒಂದು ಕಾರಣ ಇದೆ, ಸುಮ್ಮನೆ ಆನೆ ಆ ಥರ ಒಣಗೋದಿಲ್ಲ, ಏನೋ ಒಂದು ಬಲವಾದ ಕಾರಣ ಇದೆ. ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ತಾಮ್ರದ ಪ್ರಭಾವಳಿಗಳನ್ನೆಲ್ಲ ಹಾಕಿ ಅದಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ತಂತಿ ಕೆಳಗಿತ್ತಂತೆ, ಅದು ಟಚ್ ಆಗಿದೆ. ತಾಮ್ರಕ್ಕೆ ತಂತಿ ಟಚ್ ಆದ ತಕ್ಷಣ ಕರೆಂಟ್ ಹೊಡೆದಿದೆ, ಪಟಾರ್ ಅನ್ನೋ ಶಬ್ದ ಬಂದಿದೆ. ಆ ಶಬ್ದಕ್ಕೆ ಎದುರೇ ಆನೆ ದಿಕ್ಕಾಪಾಲಾಗಿ ಓಡಿದೆ. ಇವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದು ಕೊಟ್ಟಿದ್ದರಿಂದ ಎರವಲು ಬಾಡಿಗೆ ತಂದು ಎಲ್ಲ ಇಸ್ಕೊಂಡ್ಬಂದಿದ್ರು, ಅದನ್ನು ಬಾಡಿಗೆ ಇಸ್ಕೊಂಡ್ಬಂದಿದ್ರು. ಕೊಡ್ತೀನಿ, ನಮ್ಮ ಆನೆ ಮೆರವಣಿಗೆ ಮಾಡಿದ ತಕ್ಷಣ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟೆಲ್ಲ ಮೆರವಣಿಗೆ ಆದ್ಮೇಲೆ ಕೊಡ್ತೀನಿ ಅಂತ ತಂದಿದ್ರು. ಅವರು
ಆನೆ ಓಡೋಗ್ಬಿಟ್ಟಿದೆ, ಈಗ ಅದನ್ನು ವಾಪಸ್ ಕೊಡ್ಬೇಕು. ಎರವಲು ಇಸ್ಕೊಂಡ್ಬಂದಿದ್ರಲ್ಲ ಅವ್ರ ಹತ್ರ. ಇದಕ್ಕೆ ಇವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದು ಕೊಟ್ಟಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗೆ ಹುಡುಕಾಡುತ್ತಿದ್ದರು. ಅಯ್ಯೋ, ಆನೆ ಸಿಕ್ಕರು ಸಾಕು, ಆ ತಾಮ್ರದ ಪ್ರಭಾವಳಿಗಳು, ಆ ಸಿಂಗಾರ ಮಾಡಿದಂತ ಆಭರಣಗಳನ್ನೆಲ್ಲ ತಗೊಂಡು ಅವ್ರಿಗೆ ಕೊಟ್ಟರು ಸಾಕಪ್ಪ. ದೇವ್ರಿಗೆ ಎಂತ ಕೆಲಸ ಆಗ್ಬಿಡ್ತು. ನಾನು ಯಾಕಾದ್ರೂ ಈ ಮೆರವಣಿಗೆಗೆ ಒಪ್ಕೊಂಡು ಆನೆ ಹೀಗೆ ಮಾಡುತ್ತೆ ಅಂತ ತಿಳ್ಕೊಂಡಿಲ್ಲ. ಸ್ವಲ್ಪ ಏನಾದರೂ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ಮುಂಜಾಗ್ರತೆ ಇರಬೇಕು. ಊರುಗಳಲ್ಲಿ ಹೋಗ್ಬೇಕಾದ್ರೆ ಡಿಶ್ ವೈರ್ಗಳು ಅಥವಾ KEB ಲೈನ್ಗಳು, ಟೆಲಿಫೋನ್ ವೈರ್ಗಳು ಇರ್ತವೆ. ಒಂದು ಗಳದಂತ ಒಣಗಿನ ಕೋಲನ್ನ ಮೇಲೆ ಎತ್ತಿ ಮುಂದೆ ಹೋಗೋಕ್ಕೆ ಸಹಾಯ ಮಾಡಬೇಕು. ಅದನ್ನ ತಾಕದಂತೆ ಎಳೆದು ಕಟ್ಟಬೇಕು. ಇಲ್ಲ ಅಂತ ಜಾಗಗಳಲ್ಲಿ ಹೋಗ್ಬಾರ್ದು. ಹಳ್ಳಿಗಳಲ್ಲೆಲ್ಲ ಗೊತ್ತಿರುತ್ತೆ, ನಗರಗಳಲ್ಲಿ ಗೊತ್ತಿರುತ್ತೆ ಎಷ್ಟು ಎತ್ತರ ಇದ್ರೆ ನಮಗೆ ಸುರಕ್ಷಿತವಾಗಿರ್ತದೆ ಅಂತ. ಇವರು ಆನೆ ಮೆರವಣಿಗೆ ಮಾಡ್ಬೇಕಾದ್ರೆ ಏನೂ ನಡೆದು ಎಲ್ಲ ರೋಡ್ಗಳಲ್ಲಿ ಹೋದ್ರೆ ಏನಾದ್ರು ಒಂದು ಈ ತರ ಘಟನೆಗಳು ಸಂಭವಿಸ್ತವೆ. ಇದನ್ನ ಸಂಬಂಧಪಟ್ಟವರು ಗಮನಿಸಬೇಕು. ಆನೆಗೆ ಹುಡುಕಾಡು ಕೃಷ್ಣೇಗೌಡರು ಆನೆಯಿಂದ ಪುಂಡು ಕೃಷ್ಣೇಗೌಡರ ಆನೆಯಿಂದ ಪುಂಡು ಆನೆ ಎಂದು ಗೊತ್ತಿರಲಿಲ್ಲ. ಗೂಡೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರು ಎಂದು ಕಾಡಿನಲ್ಲಿ ಆನೆಗೆ ಬಾಯಿಗೆ ಬಂದ ಹಾಗೆ ಬೈದರು. ಕಾಡಪ್ಪ ಶೆಟ್ಟರಿಗೀಗ ಎಲ್ಲ ಎರವಲು ತಂದ ತಾಮ್ರದ ಆಭರಣಗಳನ್ನು ಅದನ್ನು ಹಾಕೊಂಡು ಆನೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ. ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅದನ್ನ ಈಗ ತಗೊಂಡು ವಾಪಸ್ ಕೊಡ್ಬೇಕು, ಇಲ್ಲದೇ ವಸ್ತು ಹಣ ಕಟ್ಟಬೇಕಾಗುತ್ತೆ. ಹಾಗಾಗಿ ಈ ಪುಂಡ ಬೈತಾ ಇದ್ದಾರೆ ಆನೆ. ಇದೆಂತ ಪುಂಡ ಆನೆ ರೀ, ಗೂಡೂರು ಮಠದಲ್ಲಿ ಹೆಂಗ್ ಇಟ್ಕೊಂಡಿದ್ರೆ ಇದನ್ನ, ಯಾವ ಧೈರ್ಯದ ಮೇಲೆ ಇದನ್ನ ಕುತ್ಕೊಳ್ತಾ ಇದ್ರು ಏನೋ, ಎಲ್ಲ ಸ್ವಲ್ಪ ಶಬ್ದ ಆಗಿದ್ದಕ್ಕೆ ಇದು ಇವ್ರು ಹೇಳ್ತಾರೆ ಕರೆಂಟ್ ಶಾಕ್ ಹೆಂಗಿರುತ್ತೆ ಅಂತ ಹೊಡೆಸ್ಕೊಂಡವ್ರಿಗೆ ಗೊತ್ತು. ಆ ಆನೆಗೆ ಕರೆಂಟ್ ಶಾಕ್ ಹೊಡೆದ್ರಿಂದ ತಪ್ಪಿಸ್ಕೊಂಡು ಹೋಗಿದೆ. ಕರೆಂಟ್ ಶಾಕ್ ಹೊಡೆದ್ರು ಹಾಗೆ ನಿಲ್ಲಕ್ಕಾಗಲ್ಲ, ಮನುಷ್ಯನೇ ತಿರುಗಿ ಬೀಳ್ತಾನೆ. ಹಾಗಾಗಿ ಇವ್ರು ಹೇಳ್ತಾರೆ ಚಿಕ್ಕ ವಿಷಯಕ್ಕೆ ಇದು ಕಾಡಿಗೆ ಹೋಗಿದೆ, ಇಂತ ಆನೆ ಮೇಲೆ ಹೆಂಗ್ ಕೂತ್ಕೊಳ್ತಾ ಇದ್ರು ಅಂತ ಆಲೋಚನೆ ಮಾಡ್ತಾರೆ. ಬೈತಾರ, ಆನೆಗೆ ಸಾಕಷ್ಟು ಬೈತಾರ. ಆನೆಯನ್ನು ಬೈಯೋದೇ ಇಲ್ಲಿ ಜನಗಳಿಗೆ ಕೆಲಸ ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬಾ ಬೈದರು. ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆಗೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುಧನೊಡನೆ ತಿರುಗುತ್ತಿದ್ದರು. ವೇಲಾಯುಧನ ಕರ್ಕೊಂಡು ಇಲ್ಲಿರ್ಬೋದು, ಅಲ್ಲಿರ್ಬೋದು, ಆ ಜಾಲಿ ಇದೆ, ಅಲ್ಲಿ ಬೇಲಿ ಇದೆ, ಅಲ್ಲಿ ಬಿದಿರಿದೆ, ನೀರಿನ ಹತ್ರ ಇರ್ಬೋದು, ಆ ಗುಂಡಿ ಹತ್ರ ಇರ್ಬೋದು, ಕಾಡಾನೆಗಳು ಇರುವಂತಹ ಪ್ರದೇಶಗಳ ಹತ್ರ ಹೋಗಿದೆ, ಕಾಡಾನೆ ಹುಡುಕೊಂಡು ಹೋಗಿರಬಹುದು ಅನ್ನೋ ಗುಮಾನಿಯಿಂದ, ಅನುಮಾನದಿಂದ ಅವರು ಸಿಕ್ಕಂತಹ ಸ್ಥಳಗಳನ್ನೆಲ್ಲ ಹುಡುಕ್ತಾ ಹೋಗ್ತಾರೆ ಕಾಡಿನಲ್ಲಿ ವೇಲಾಯುಧನ ಜೊತೆ. ವೇಲಾಯುಧನೊಡನೆ ತಿರುಗುತ್ತಿದ್ದರು. ಮೈ ತುಂಬಾ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಕೊಳ್ಳುತ್ತವೆಯೋ ಎಂದು ನನಗೆ ಅನುಮಾನ ಆಯಿತು. ಪೂರ್ಣಚಂದ್ರ ತೇಜಸ್ವಿಯವರಿಗೆ ಒಂದು ಅನುಮಾನ, ಯಾಕೆಂದ್ರೆ ಸಿಂಗಾರ ಆಗಿದೆ. ಮೈಸೂರು ದಸರಾ ಆನೆ ನೋಡ್ಬೇಕು, ಮದುವೆಗೆ ತಯಾರಾಗಿರ್ತಕ್ಕಂಥ ಮದುವಣ ಗಿತ್ತಿ ತರ ಶೃಂಗಾರ ಮಾಡ್ತಾರೆ ಆನೆಗೆ. ಕಣ್ಣಿಗೆ, ಸೊಂಡಲಿಗೆ, ತಲೆಗೆ, ಕಿವಿಗೆ ಎಲ್ಲ ಬಣ್ಣಗಳನ್ನ ಬೆಳಿತಾರೆ. ಅದಕ್ಕೆ ಒಂದು ಒಳ್ಳೆಯ ಆಕರ್ಷಕವಾಗಿರ್ತಕ್ಕಂಥ ಹೊದಿಕೆಯನ್ನು ಹಚ್ಚುತ್ತಾರೆ. ಅದಕ್ಕೆ ಶೃಂಗಾರವಾಗುವಂತ ಅದಕ್ಕೆಲ್ಲ ಆಭರಣಗಳನ್ನ ಹಾಕ್ತಾರೆ. ಮಧುಬಣ ಗಿತ್ತಿ ತರ ಕಾಣ್ತಾ ಇರುತ್ತೆ. ಮೈಸೂರಿನಲ್ಲಿ ಅಂಬಾರಿ ಓಡುವಂತ ಆನೆಗಳು, ಅದರ ಸುತ್ತ ಜೊತೆಗಿರುವಂತಹ ಆನೆಗಳು ಎಷ್ಟು ಸುಂದರವಾಗಿರ್ತವೆ. ಆ ತರ ಇವರು ಮೆರವಣಿಗೆಗೋಸ್ಕರ ಶೃಂಗಾರ ಮಾಡಿದ್ರು. ಇದು ಕಾಡಿಗೆ ಹೋಗಿದೆ. ಅಲ್ಲಿ ಕಾಡಿನಲ್ಲಿರುವಂತಹ ಆನೆಗಳು ಇದನ್ನು ಒಪ್ಕೊಳ್ತದ? ಇದು ಈ ಆನೆ ವಿಚಿತ್ರವಾಗಿರ್ತಕ್ಕಂತಹ ಆಭರಣಗಳನ್ನ ಹಾಕೊಂಡಿದೆ. ಈ ಆನೆಗಳನ್ನ ಅದು ಪುರಸ್ಕರಿಸ್ತವ, ಇದನ್ನ ಬಿಟ್ಕೊಳ್ಳೋದಿಲ್ಲ, ಓಡಿಸ್ತವೆ ಅನ್ನುವಂಥದ್ದು ಪೂರ್ಣಚಂದ್ರ ತೇಜಸ್ವಿಯವರ ವಾದ. ಅದು ಕಾಡಿಗೆ ಹೋಗಕ್ ಸಾಧ್ಯನೇ ಇಲ್ಲ, ಇಲ್ಲೇ ಇಲ್ಲ ಊರೊಳಗಿರ್ಬೋದು. ಯಾಕಂದ್ರೆ ಕಾಡಾನೆಗಳ ಜೊತೆ ಇದು ಸೇರ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದು ಶೃಂಗಾರವಾಗಿದೆ, ಇಂಥ ಆನೆಯನ್ನು ಬಿಟ್ಕೊಳ್ಳೋದಿಲ್ಲ ಅವರು. ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದು ಮಾಡಿ ಅದು ಬೆಲೆಗೆ ಬಂದ ಹೆಣ್ಣಾನೆ. ಆದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದವೆಂದು ನಾಗರಾಜ ಹೇಳಿದ. ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದಿದ್ದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರನ್ನು ಬೈದರು. ಈಗ ಎಲ್ಲರೂ ಬರ್ತಾರೆ, ಎಲ್ಲರೂ ಹೊರಗೆ ಬರ್ತಾರೆ. ಒಂದು ಏನಾದ್ರು ತಪ್ಪು ನಡೀತು ಅಂದ್ರೆ ಎಲ್ಲರನ್ನು ಎಳಿತಾರೆ ಜನ.
ಇವನು ಹೇಳ್ತಾನೆ, ಫಾರೆಸ್ಟರ್ ಆಫೀಸರ್ ನಾಗರಾಜ್ ಹೇಳ್ತಾನೆ, ಹೆಣ್ಣಾನೆ ಅದು ಪ್ರಾಯಕ್ಕೆ ಬಂದಿದೆ, ಅದು ಸಂಗಾತಿಯನ್ನು ಹುಡ್ಕೊಂಡು ಹೋಗಿದೆ, ಆಗ ಕಾಡಿಗೆ ಹೋಗಿದೆ, ಅದನ್ನೇ ಹುಡುಕ್ತೀರ ಬರುತ್ತದ ವಾಪಸ್ಸು, ಅದಕ್ಕೆ ಸಂಗಾತಿಯನ್ನು ಹುಡ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಜನ ಬೈತಾರೆ, ಯಾವ ನೋಡಿದ್ರು ನೀವು ಬರೀ ಆನೆಯ ಬಗ್ಗೆ ಇಂಥ ಆಲೋಚನೆ ಮಾಡ್ತೀರಾ, ಅದು ಬೆದೆಗೆ ಬಂದ ಹೆಣ್ಣಾನೆ, ಅದು ಗಂಡಾನೆ ಹುಡ್ಕೊಂಡು ಹೋಗಿದೆ, ಬರೀ ಈ ತರದ ಆಲೋಚನೆಯನ್ನು ಮಾಡ್ತೀರಾ, ಅದು ಆ ದೃಷ್ಟಿಯಿಂದ ಹೋಗಿಲ್ಲ. ಅಲ್ಲಿ ಲೈನನ್ನ ಕೆಳಗೆ ಎಳೆದಿದ್ದಾರಲ್ಲ, KEB ಅವ್ರು ತಪ್ಪು. ಲೈನ್ಗಳನ್ನ ಸ್ಟ್ರೈಟ್ ಆಗಿ ನೇರವಾಗಿರ್ಬೇಕು, ಎತ್ತರ ಇರಬೇಕು. ಆನೆ ಅಂತ ಪ್ರಾಣಿ ಹೋದ್ರು ಯಾವುದೇ ತಾಕಬಾರ್ದು, ಸ್ವಲ್ಪ ಕೈಗೆಟಕುವಂತ ದೂರದಲ್ಲಿ ಅದನ್ನು ಎಳೆದಿದ್ದಾರೆ. ಎಲೆಕ್ಟ್ರಿಕ್ KEB ಡಿಪಾರ್ಟ್ಮೆಂಟ್ ನವ್ರ ತಪ್ಪು, ಅವ್ರದೇ ತಪ್ಪು ಅಂತ ಜನ ಎಲ್ಲ ಬೈಯಕ್ಕೆ ಶುರು ಮಾಡ್ತಾರೆ. ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದಿದ್ದರಿಂದಲೇ ಅದು ಓಡಿದೆ ಅಂತ ಹೇಳಿ ಅಷ್ಟೊಂದು ಕಡೆಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು, ಬಾಯಿ ಬಂದಂಗೆ ಬೈತಾರೆ. ಗೊತ್ತಾಗಲಿಂದ್ರೆ ಅವರಿಗೆ ಕೆಳಗೆ ಎಳೆದಿದ್ದಾರಂದ್ರೆ ಆನೆ ಹೊಡಿತು ಸರಿ, ಯಾರ ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ಜನ ಕೊಡಿದ್ರೆ ದೇವರಿಗೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಈ ತರ ಅಂದ್ರೆ ಏನ್ರಿ ಗತಿ, ಮೊದಲು ಅದನ್ನ ಲೈನನ್ನ ಸರಿಯಾಗಿ ಎಳೆಯಿರಿ ಅಂತ ಬೈದು. ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾಜಾಂತಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋದವು. ಕಾಡಾನೆಗಳು ಉರುಳ ಬಂದು ದಾಂಧಿ ನಡೆಸಿದು, ನಾಡಾನೆ ಕಾಡಿಗೆ ಹೋಯ್ತು. ಇವೆಲ್ಲ ನಾಡಾನೆ ಕಾಡಿಗೆ ಹೋದ್ಮೇಲೆ ಎಲ್ಲ ಸ್ತಬ್ಧವಾದವು, ಯಾವ ವಿಚಾರಗಳು ಮತ್ತೆ ಚರ್ಚೆ ಆಗಲಿಲ್ಲ. ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯ್ತು. ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋದರು. ಮುಂಗಾರು ಬಂತು, ಮುಂಗಾರು ಮಳೆ ಹೊಡೆಯಿತು, ಜನ ಸಂಪೂರ್ಣವಾಗಿ ಚಟುವಟಿಕೆಯಿಂದ ಕೂಡ್ತಾರೆ. ಯಾಕಂದ್ರೆ ಅದಕ್ಕೆ ನೇಗಿಲು ಹೊಡಿಬೇಕು, ಕಬ್ಬು ನೇಗಿಲು ಹೊಡಿಬೇಕು, ಆರಬೇಕು, ಬಿತ್ತಬೇಕು, ಬೀಜ ತರಬೇಕು, ಗೊಬ್ಬರ ಹೊಡಿಬೇಕು, ಎಲ್ಲ ಚಟುವಟಿಕೆಯಿಂದ ಚುರುಕಾಗ್ಬಿಡುತ್ತೆ. ಅಲ್ಲಿವರೆಗೂ ಆರಾಮಾಗಿರ್ತಾರೆ ಜನ. ಈಗ ಮೆಕ್ಕೆಜೋಳ ಮುರಿದ್ರು ಅಂದ್ರೆ, ಮೆಕ್ಕೆಜೋಳ ರಾಗಿ ಕೊಯ್ದ್ರು ಅಂದ್ರೆ, ಅಡಿಕೆ ತೆಗೆದ್ರು ಅಂದ್ರೆ ಇನ್ಯಾವ ಕೆಲಸ ಇಲ್ಲ. ಬೇಸಿಗೆಯಲ್ಲಿ ಆರಾಮಾಗಿರ್ತಾರೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಡ್ತಿರ್ತಾರೆ. ಆ ಬಿಸಿಲಿಗೆ ಹಂಗ ಆಡ್ತಾರೋ, ಅಥವಾ ಅವ್ರ ಮನಸ್ಥಿತಿನೇ ಹೆಂಗಿರುತ್ತೋ, ಅಥವಾ ಕೈಯಲ್ಲಿ ಕೆಲಸ ಇರಲ್ಲ ಹಂಗಾಗಿ ಎಲ್ಲರೂ ಜಗಳಕ್ಕೆ ಹೋಗ್ತಾರೋ, ಏನೋ ಗೊತ್ತಿಲ್ಲ. ಅದನ್ನೇ ಪೂರ್ಣಚಂದ್ರ ಅವರು ಹೇಳೋದು. ಇಲ್ಲಿ ಮೂಡಿಗೆರೆಯ ಜನ ಮಾತ್ರಕ್ಕೆ ಇದನ್ನ ಹೇಳ್ತಾ ಇಲ್ಲ, ಎಲ್ಲ ಕಡೆ ಜನನು ಹಿಂಗೆ ಆರಾಮಾಗಿದ್ದಾಗ ಏನ್ ಬೇಕಾದ್ರೂ ಚರ್ಚೆ ಮಾಡ್ತಾರೆ. ಮುಂಗಾರು ಮಳೆ ಬಂತಪ್ಪ ಅಂದ್ರೆ, ಬಿತ್ತನೆ ಕೆಲಸ ಶುರುವಾದಪ್ಪ ಅಂದ್ರೆ, ಮಳೆ ಬಂತಪ್ಪ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಹೊಲ ತೋಟಗಳಿಗೆ ಗದ್ದೆಗಳಿಗೆ ಹೋಗ್ತಾರೆ, ಕೆಲಸಗಳನ್ನು ಶುರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾದ್ಧಾಂತಗಳೆಲ್ಲ ಕೃಷ್ಣೇಗೌಡರ ಆನೆ ನಿರ್ಗಮಿಸುವುದರೊಂದಿಗೆ ನಿಂತವು. ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯಿತು. ಕೋಪ ತಣ್ಣಗಾಯಿತು ಅಂದ್ರೆ ಕೋಪ ಹೋಯಿತು ಅಂತ ಅಷ್ಟೇ. ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋದರು. ಆನೆ ಇಲ್ಲದ್ದರಿಂದ ಕೆಲಸವಿಲ್ಲದ ವಿಲ್ಲಾಗಿನ ಶಿವೇಗೌಡರ ಸಾಮಿನಲ್ಲಿ ಕೆಲಸಕ್ಕೆ ಸೇರಿದ. ಆನೆ ಕಾಡಿಗೆ ಬಂದ ನಂತರ ಇವನಿಗೇನು ಕೆಲಸ? ಬೇಲಾಯುಧನಿಗೆ ಆನೆ ನೋಡ್ಕೊಳ್ಳೋದೇ ಕೆಲಸ. ಅವನು ಕಾಡಿಗೆ ಹೋಗಿದ್ರಿಂದ ಇವನು ಸಾಮಿನಲ್ಲಿ ಸೇರ್ಕೊಂಡ. ಮರ ಕೊಯ್ಯಕ್ಕೆ, ದಿಬ್ಬಿಗಳನ್ನು ಕೊಡಕ್ಕೆ ಶಿವೇಗೌಡರ ಸಾಮಿನಲ್ಲಿ ಹೊಸದೊಂದು ಪಾತ್ರ ಇಲ್ಲಿ ಬಂತು. ಅದೇನಪ್ಪ ಅಂತಂದ್ರೆ, ಶಿವೇಗೌಡರು ಕಾಡಪ್ಪ ಶೆಟ್ಟರು, ಪ್ರಕಾಶ್ ಇಕಾಲಜಿಸ್ಟ್ ಒಬ್ಬರು. ಇಲ್ಲಿ ಶಿವೇಗೌಡರು ಹೊಸದೊಂದು ಸಾಮಿಲಿನ ಯಜಮಾನರವರು ಶಿವೇಗೌಡರು ಆ ಸಾಮಿಲ್ ಹತ್ರಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾನೆ ಬೇಲಾಯುಧ. ಜುಲೈನ ಜಡಿ ಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೋದಾಗ ಮತ್ತೆ ಪ್ರತ್ಯಕ್ಷವಾಯಿತು. ಜುಲೈಯಲ್ಲಿ ಒಳ್ಳೆ ಮಳೆ ಬಂತಲ್ಲ, ಮಳೆ ಬಂದಂತಹ ಸಂದರ್ಭದಲ್ಲಿ ಕಾಡಿಗೆ ಹೋಗಿದ್ದಂತ ಆನೆ ಬಂದು ಇಲ್ಲಿ ಪ್ರತ್ಯಕ್ಷ ಪ್ರತ್ಯಕ್ಷವಾಯಿತು. ಬೆಳಿಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರು ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಲಾಡಿಸುತ್ತಾ ಇತ್ತು. ಆ ಲಾಯ ಅಂದ್ರೆ ಆನೆ ಕಟ್ಟುವಂತಹ ಸ್ಥಳ. ಲಾಯ ಆನೆ ಕಟ್ಟುವ ಸ್ಥಳ. ದನ ಕಟ್ತೀವಿ ನಾವು, ಕೊಟ್ಟಿಗೆ ಅಂತೀವಿ, ಕುರೆ ಕಟ್ತೀವಿ, ರೊಪ್ಪ ಅಂತೀವಿ. ಅದೇ ತರ ಆನೆಯನ್ನು ಕಟ್ಟುವಂತಹ ಸ್ಥಳಕ್ಕೆ ಲಾಯ ಅಂತ ಕರೀತಾರೆ. ನೀವೇನಾದ್ರೂ ಹಂಪೆಗೆ ಟೂರ್ ಹೋಗಿದ್ರೆ, ಪ್ರವಾಸ ಹೋಗಿದ್ರೆ, ಅಲ್ಲಿ ಆನೆ ಕಟ್ಟಲಿಕ್ಕೆ ಒಂದು 15-20 ಲಾಯಗಳಿದಾವೆ. ಆನೆ ಕಟ್ಟಕ್ಕೆ ನಿರ್ಮಾಣ ಮಾಡಿರುವಂತ ಕಲ್ಲಿನಿಂದ ಕಟ್ಟಿದ್ದಾರೆ.
ಎಷ್ಟು ಚೆನ್ನಾಗಿದ್ದಾವೆ ಅಂದ್ರೆ ನೋಡ್ಬೇಕದನ್ನ. ಆ ಕಮಲ್ ಮಹಲ್ ಆದ ನಂತರ ಸಂದರ್ಭದ ಪಕ್ಕದಲ್ಲಿ ಕಮಲ್ ಮಹಲ್ ರಾಣಿಯರ ವಸತಿ ಗೃಹದ ಪಕ್ಕದಲ್ಲಿ ಒಂದು ಈಜುಕೊಳ ಇದೆ, ನೀರಿನ ಕೊಳ. ಅದ್ರ ಪಕ್ಕದಲ್ಲಿ ಆನೆ ಲಾಯ ಇದೆ. ಆನೆ ಲಾಯ ಬಹಳಷ್ಟು ಚೆನ್ನಾಗಿದೆ. ಆ ಹಂಪೆಯಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಆನೆಗಳನ್ನು ಕಟ್ತಾ ಇದ್ರಂತೆ. ಅವರ ಯುದ್ಧ ಸೈನ್ಯದಲ್ಲಿ ಆನೆಗಳ ಪಡೆ ಬಹಳ ಬಲಿಷ್ಠವಾಗಿತ್ತು. ಶ್ರೀಲಂಕಾದಿಂದ ಆನೆಗಳನ್ನು ತರ್ತಾ ಇದ್ರು, ಅರೇಬಿಯಾದಿಂದ ಕುದುರೆಗಳನ್ನು ತರ್ತಾ ಇದ್ರು. ಅವ್ರ ಸೈನ್ಯ ಬಹಳಷ್ಟು ಬಲಿಷ್ಠವಾಗಿತ್ತು. ಆದ್ರಿಂದನೇ ದಕ್ಷಿಣ ಭಾರತ ಎಲ್ಲವನ್ನೂ ಗೆಲ್ತಾ ಇದ್ರು. ಅವರು ಯಾರ ಮೇಲೆ ಯುದ್ಧಕ್ಕೂ ಗೆಲ್ತಾ ಇದ್ರು. ಅದಕ್ಕೆ ಕಾರಣ ಶಕ್ತಿಯುತವಾಗಿರ್ತಕ್ಕಂಥ ಆನೆಯ ಒಂದು ಪಡೆ ಇತ್ತಂತೆ. ಆನೆ ಲಾಯ ಅಲ್ಲಿತ್ತು. ಇಲ್ಲಿ ಕೃಷ್ಣೇಗೌಡರ ಲಾಯದಲ್ಲಿ ಎಂದಿನಂತೆ ಜುಲೈ ಜಡಿ ಮಳೆ ಹಿಡ್ಕೊಂಡ ತಕ್ಷಣ ಒಂದು ಆನೆ ಇದೆ. ಆನೆ ಏನೂ ಆಗಿಲ್ಲ ಎನ್ನುವಂತೆ ಸುಂಡಿಲಾಡಿಸುತ್ತಾ ನಿಂತಿತ್ತು. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗಿತ್ತು. ಕಾಡಿಗೆ ಹೋಗಿ ಬಿದ್ದಿದ್ದ. ಅದರ ವ್ಯಕ್ತಿತ್ವದಲ್ಲಿ ಏನೋ ಪರಿವರ್ತನೆಯಾಗಿದೆಯೋ ಎಂದು ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೀಳತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಮೊದಲಿಗೆ ಆ ಆನೆಯನ್ನ ತೃಪವಾಗಿ ಅದ್ರ ಮಾಡಿದ್ರು. ಯಾಕೆಂದ್ರೆ ನಾಗರಾಜ ಹೇಳಿದ ಹಾಗೆ ಅದು ಬೆದೆಗೆ ಬಂದ ಹೆಣ್ಣಾನೆ, ಅದು ಕಾಡಿಗೆ ಹೋಗಿದೆ, ಗಂಡಾನೆಗಳ ಸಹವಾಸ ಮಾಡಿದೆ. ಇದರ ಬುದ್ಧಿಯಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು. ಮತ್ತೊಂಥರ ಇದು ನಾಡಿನ ಆನೆ, ಇದು ಯಾರ ಮೇಲೂ ಪ್ರಹಾರ ಮಾಡ್ತಿರ್ಲಿಲ್ಲ, ಸೊಂಡಿಲಿಂದ ಹೊಡಿತಿರ್ಲಿಲ್ಲ, ತುಳಿತಾ ಇರಲಿಲ್ಲ. ಒಂದು ಹಸುವಿನ ತರ ಇತ್ತು. ಬಹಳ ಸೌಮ್ಯ ಸಾಧು ಪ್ರಾಣಿಯಾಗಿತ್ತು. ಈಗ ಹೆಂಗಿದೆಯೋ ಏನೋ ಅಂತ ಬಹಳ ಅನುಮಾನ ಪಡ್ತಾ ಇದ್ರು. ಆದ್ರೆ ಅದು ಎಂದಿನಂತೆ ಅಂಗಡಿ ಹತ್ರ ಹೋಗಿ ಬಾಳೆಹಣ್ಣು ಇಸ್ಕೊಳ್ಳೋದು, ಸೊಪ್ಪು ಇಸ್ಕೊಳ್ಳೋದು ಇದೆಲ್ಲ ನೋಡಿ ಜನರಿಗೆ ಸ್ವಲ್ಪ ಸಮಾಧಾನ ಆಯ್ತು. ಇದು ಕೃಷ್ಣೇಗೌಡರ ಆನೆ ಮೊದಲಿನ ತರನೇ ಇದೆ ಅಂತ. ವ್ಯಕ್ತಿತ್ವದಲ್ಲಿ ಏನೋ ಪರಿವರ್ತನೆಯಾಗಿದೆಯೋ ಎಂದು ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಸಲಿಗೆ ವಹಿಸುತ್ತಿರಲಿಲ್ಲ. ಆದರೂ ಭಯ ಜನಕ್ಕೆ ಮೊದಲಿದ್ದಂತಹ ವ್ಯಕ್ತಿ ಎಲ್ಲರೂ ಅವನ ಮಾತಿನಲ್ಲಿ ನಡತೆಯಲ್ಲಿ ಒಂದು ಸಲ ವ್ಯತ್ಯಾಸ ಆಯಿತು ಅಂದ್ರೆ ಬಹಳ ಅನುಮಾನದಿಂದ ನೋಡ್ತಾರೆ. ಹಾಗಾಗಿ ಇಲ್ಲಿ ಆನೆಯನ್ನು ಬಹಳ ಅನುಮಾನದಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಸ್ವಲ್ಪ ದಿನದ ನಂತರ ಅದು ಎಷ್ಟೇ ಸಾಧುವಾಗಿ ಆ ಬಾಳೆಹಣ್ಣು ಸೊಪ್ಪನ್ನು ಬೇಡ್ತಾ ಇದ್ರು, ಜನ ನಮ್ಮಲ್ಲೆಲ್ಲ ಏನೋ ವ್ಯತ್ಯಾಸ ಆಗಿರ್ಬೋದು, ಸ್ವಲ್ಪ ಸಮಾಧಾನದಿಂದ ನೋಡೋಣ ಅಂತ ಹೇಳಿದ್ರು. ಇದು ಎರಡನೇ ಅಧ್ಯಾಯ ಮುಗಿದಿದೆ. ಇದು 3 ತರಗತಿಗಳಾಗಿದ್ದಾವೆ. ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯ ನೋಡೋಣ. ವಿದ್ಯಾರ್ಥಿಗಳೇ, ನೀವು ಕಪ್ಪು ಹಲಗೆಯ ಮೇಲೆ ಬರೆಯುವಂತಹ ಪ್ರಮುಖ ಅಂಶಗಳನ್ನು ಬರ್ಕೊಳ್ಬೇಕಾಗ್ತದೆ. ಶಬ್ದಕೋಶಗಳನ್ನು ಬರಿಬೇಕಾಗ್ತದೆ. 1 ಅಂಕದ ಪ್ರಶ್ನೆಗಳನ್ನು ಬರಿಬೇಕಾಗ್ತದೆ. ಸಂದರ್ಭಗಳನ್ನು ಬರಿಬೇಕಾಗ್ತದೆ. ಪ್ರಶ್ನೋತ್ತರಗಳನ್ನ ನಿಮ್ಮ ಹತ್ರ ಇರುವಂತಹ ಯಾವುದೇ ಗೈಡ್ಗಳಿರ್ಬೋದು, ಯಾವುದೋ ಸಾಪಠ್ಯ ಚಟುವಟಿಕೆಗಳಿಗೋಸ್ಕರ ಪುಸ್ತಕಗಳಿರ್ಬೋದು, ಅದರಲ್ಲಿ ಇದನ್ನು ದಾಖಲಿಸ್ಕೊಳ್ರಿ. ಒಂದು 100 ಪೇಜಿನ ಪುಸ್ತಕ ಇಡ್ರಿ. ಪ್ರಮುಖ ಅಂಶಗಳನ್ನು ಬರ್ಕೊಳ್ರಿ. ಯಾಕೆಂದ್ರೆ ಪರೀಕ್ಷೆ ಇರ್ತದೆ. ಮುಂದಿನ ಸಲ ಕನ್ನಡ ಇಂಗ್ಲಿಷ್ ಇರ್ತದೆ ನಿಮಗೆ ಪರೀಕ್ಷೆ. ಅವಾಗ ಬರೀಲಿಕ್ಕೆ ಸಹಾಯ ಆಗ್ತದೆ. ಈಗ ಇವತ್ತು ನಾವು ತಿಳಿದುಕೊಂಡಂತಹ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ರೆಹಮಾನ್ ಸ್ವಾಮಿಯ ಪೆಟ್ಟಿಗೆಯನ್ನು ಆನೆ ಉರುಳಿಸಿದಂತಹ ಸಂದರ್ಭದಲ್ಲಿ ಜುಬೇದಳ ಕಡೆ ತೋರಿಸ್ತಾ ನಾವು. ಬೇಕಾದ್ರೆ ಜುಬೇದನ್ ಕೇಳಿದ್ರೆ ಆನೆನ ಉಳಿಸಿದ್ದು ಅಂತ. ಆದ್ರೆ ಜುಬೇದ ಇವನು ಮುಸಲ್ಮಾನ್ ಹೆಣ್ಣು ನನ್ನ ಕಡೆಗೆ ಹೇಳ್ತಾಳೆ ಅಂತ ಇವನ ನಿರೀಕ್ಷೆ ಆಗಿತ್ತು. ಅವಳೇನ್ ಮಾಡಿದ್ದು, ಸತ್ಯದ ಕಡೆ ಯಾರೇ ಆಗಲಿ ಜಾತಿ ಧರ್ಮ ಮೀರಿ ಬೆಳಿಬೇಕಾಗ್ತದೆ. ಜುಬೇದಳ ನಡವಳಿಕೆ ಬಹಳ ಇಷ್ಟ ಆಯ್ತು ನನಗೆ. ಯಾಕೆಂತಂದ್ರೆ ಆನೆಗೆ ಬೈದ ಅದಕ್ಕೋಸ್ಕರ ದೂಡ್ತದಂತ ಸತ್ಯ ಹೇಳ್ತಾಳೆ. ಆ ನಂತರ ಅಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ನೋಡಿದ್ರೆ, ಇವರ ಕಾಡಾನೆಗಳು ಬಂದು ನಾಡಿಗೆ ಏನೆಲ್ಲ ಅವಘಡಗಳನ್ನು ಸೃಷ್ಟಿಸಿದ್ದು. ಅದು ಫಾರೆಸ್ಟ್ ನಾಗರಾಜ ಹೇಳ್ತಾನೆ, ಹೆಣ್ಣಾನೆ ಇರೋದ್ರಿಂದ ಕಾಡಿಗೆ ಕಾಡಾನೆಗಳು ಬರ್ತವೆ ಅಂತ. ಜನ ಅಪ್ಪರ್ ಭದ್ರಾ ಮೇಲ್ಗಡೆ ಸರ್ವೆ ಮಾಡಲು ಬಂದಂತ ಇಕಾಲಜಿಸ್ಟ್ ಪ್ರಕಾಶ್ ಹೇಳ್ತಾರೆ, ಇಲ್ಲ ಕಾಡಿನಲ್ಲಿ ಅಕೇಶಿಯಾ ಮತ್ತು ನೀಲಗಿರಿ ಸಸ್ಯಗಳನ್ನು ಹೆಚ್ಚಾಗಿ ಹಾಕಿದ್ದಾರೆ. ಸೊಪ್ಪಿನ ಗಿಡಗಳು, ಹಣ್ಣಿನ ಮರಗಳನ್ನು ಹಾಕಿಲ್ಲ. ಹಾಗಾಗಿ ಪ್ರಾಣಿಗಳಿಗೆ ತಿನ್ಲಿಕ್ಕೆ ಏನೂ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಹಾಗಾಗಿ ನಾಡಿಗೆ ಬರ್ತಾ ಇದ್ದಾವೆ.
ಅಲ್ಲಿ ಕಾಡಿನಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು. ಪ್ರಾಣಿಗಳಿಗೆ ತಿನ್ಲಿಕ್ಕೆ ಏನಾದ್ರು ಆಹಾರ ಇದ್ರೆ ಅವು ನಾಡಿಗೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆನಂತರ ಪ್ರಕಾಶ್ ಜೊತೆ ಇವರು ಸರ್ವೆ ಮಾಡಲು ಕಾಡಿನಲ್ಲಿ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ತರ್ತಾರೆ, ಹೊಸ ಸುದ್ದಿ ತರ್ತಾರೆ. ಅವರು ಅಯ್ಯಪ್ಪ ಫೋಟೋ ಇಟ್ಕೊಂಡು ಕೃಷ್ಣೇಗೌಡರ ಆನೆಯ ಮೇಲೆ ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ಒಂದು ಎಲೆಕ್ಟ್ರಿಕ್ ವೈರ್ ಟಚ್ ಆಗಿ ಆನೆ ಪಟಾರಂತ ಶಬ್ದ ಬಂದಷ್ಟು ದಿಕ್ಕೆಟ್ಟು ಕಾಡಿಗೆ ಓಡೋಗಿರುತ್ತೆ. ಹಾಗಾಗಿ ದಿಕ್ಕೆಟ್ಟು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ ವೇಲಾಯುಧನನ್ನು ಕರ್ಕೊಂಡು ಹುಡುಕ್ತಾ ಇರ್ತಾರೆ. ವೇಲಾಯುಧನನ್ನು ಕರ್ಕೊಂಡು ಹುಡುಕುತ್ತಿರುವಂತಹ ಸಂದರ್ಭದಲ್ಲಿ ಆನೆ ಸಿಗೋದಿಲ್ಲ. ಅನಂತರ ಬೇಸಿಗೆ ಮುಗೀತದೆ. ಈ ರಂಪುರಾಣಗಳೆಲ್ಲ ಮುಗಿದ ನಂತರ ಮಳೆ ಬರ್ತದೆ. ರೈತರೆಲ್ಲ ಕೃಷಿ ಕಡೆಗೆ ಚಟುವಟಿಕೆಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಥಾಸ್ಥಿತಿ ಕೃಷ್ಣೇಗೌಡರ ಆನೆ ಒಂದು ಲಾಯ್ನಲ್ಲಿರ್ತದೆ. ಜನರಿಗೆ ಆಶ್ಚರ್ಯ ಆಗ್ತದೆ, ಆನೆ ಯಾಕಪ್ಪ ಬಂತು, ಇದು ಕಾಡಿನಲ್ಲಿ ಹೋಗಿತ್ತು, ಗಡ್ಡಾನೆಗಳ ಸವಾಸ ಮಾಡಿದೆ, ಇದು ಮೊದಲಿನ ತರ ಸಾಧುವಾಗಿದೆಯೋ ಏನೋ ಅಂತ ಎದುರ್ತಾರೆ. ಆದ್ರೆ ಅದು ಮೊದಲಿನ ತರನೇ ಬಾಳೆಹಣ್ಣು ಸೊಪ್ಪುಗಳನ್ನ ತಿಂತ ಅವ್ರ ಜೊತೆಯಲ್ಲೇ ಇರ್ತದೆ. ಇದು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಆನೆಯ ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ರಸವತ್ತಾಗಿದೆ. ನಾನೊಂದ್ಸಲ ನಿಮಗೆ ಬೋಧಿಸಿದ ನಂತರ ನೀವೊಂದ್ಸಲ ಓದಿದ್ರೆ ಆ ಪಾತ್ರಗಳನ್ನ ಕಣ್ಣಿಗೆ ಕಟ್ಟಿದವೆ. ಇಲ್ಲಿ ಪ್ರಕಾಶನ ಹೊಸ ಪಾತ್ರ ಬಂತು, ಇಕಾಲಜಿಸ್ಟ್ ತಜ್ಞರು, ಪರಿಸರ ತಜ್ಞರು, ಆನಂತರ ಕಾಡಪ್ಪ ಶೆಟ್ಟರು ಅಂತ ಹೊಸ ಪಾತ್ರ ಬಂತು, ಶಿವೇಗೌಡರು ಅಂತ ಬಂತು. ಇವನ್ನೆಲ್ಲ ಒಂದ್ ಕಡೆ ಪಾತ್ರಗಳನ್ನು ಬರ್ಕೋಬೇಕಾಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯದು. ಇಲ್ಲಿವರೆಗೂ ತಾವೆಲ್ಲರೂ ಕೇಳಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯವನ್ನು ನೋಡೋಣ.